ಭಾರತೀಯ ವಿದ್ಯಾರ್ಥಿ ಸಂಘ ಆಯೋಜಿಸಿರುವ ಬುದ್ಧ ಫೆಸ್ಟ್ 2025 ಇದೊಂದು ಅಭೂತಪೂರ್ವವಾದ ಕಾರ್ಯಕ್ರಮ. ತುಂಬ ವಿಶಿಷ್ಟವಾಗಿದೆ. ಯಾಕೆ ಅಂದರೆ ಧ್ಯಾನ, ಗಾನ, ವಿಚಾರ ಈ ಮೂರನ್ನು ಕೂಡಿಸಿ ಕಾರ್ಯಕ್ರಮ ಯಾರೂ ಮಾಡಿರಲಿಲ್ಲ ಅಂತ ಕಾಣಿಸುತ್ತೆ. ಬಹಳ ಸುಂದರವಾಗಿ ಆಯೋಜನೆ ಮಾಡಿದ್ದಾರೆ. BVSನವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಅಧ್ಯಕ್ಷತೆ ವಹಿಸಿರುವ ಆಯುಷ್ಮಾನ್ ಶಿವಲಿಂಗ BN ಅವರೇ, ದಿವ್ಯ ಸಾನ್ನಿಧ್ಯ ವಹಿಸಿರುವಂಥ ಪೂಜ್ಯ ಜ್ಞಾನಲೋಕ ಬಂತೇಜಿಯವರೇ, ಆಯುಷ್ಮಾನ್ ಮಹದೇವಯ್ಯ ಕಲ್ಲಾರಪುರೆ ಅವರೇ, CV ಲಕ್ಷ್ಮಿ ಅವರೇ, ಪ್ರೊಫೆಸರ್ C ಚಂದ್ರಪ್ಪನವರೇ, D ಶಿವಶಂಕರ್ ಅವರೇ, ವಿಜಯಕುಮಾರ್ ಬೆಣಗಿಯವರೇ ಮತ್ತು ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ, ಇಲ್ಲಿ ಇರುವಂಥ ಧಮ್ಮ ಬಂಧುಗಳೇ, ಧ್ಯಾನ ಗಾನ ಮುಗಿದಿದೆ, ಈಗ ವಿಚಾರದ ಸಮಯ. ಏನು ವಿಚಾರ ಮಾಡಬೇಕು ಅಂತ ನಾನು ಯೋಚನೆ ಮಾಡ್ತಾಯಿದ್ದೆ. ಆಗ ಸಾಮಾನ್ಯವಾಗಿ ಬೌದ್ಧ ಸಂಘಟನೆಗಳು ಕರೆಯುವ ವಿಚಾರ ಸಂಕಿರಣದಲ್ಲಿ ಅಥವಾ ಸಮಾರಂಭದಲ್ಲಿ ಮಾತಾಡೋ ವಿಷಯ ಏನು ಅಂದರೆ, ಬುದ್ಧನ ಹುಟ್ಟು, ಬೆಳವಣಿಗೆ, ಜೊತೆಗೆ ಇಲ್ಲ ಅಂದರೆ ಧಮ್ಮಚಕ್ರ ಪ್ರವರ್ತನ ಸುತ್ತ, ಇಲ್ಲ 4 ಆರ್ಯ ಸತ್ಯಗಳು, ಇಂಥವೇ ನಾವು ರಿಪೀಟೆಡಾಗಿ ಹೇಳ್ಕೊಂಡು ಬರ್ತಾಯಿದ್ದೀವಿ. ಅದರಿಂದ ಇವತ್ತು ಎಲ್ಲರೂ ಬೌದ್ಧ ಬಂಧುಗಳೇ ಸೇರಿರ್ತಾರೆ ಅನ್ನೋ ಒಂದು ಊಹೆ ನನಗೆ. ಬುದ್ಧಿಸಮ್ಗೆ ಯಾರೂ ಹೊಸಬ್ರೇನಿರಲ್ಲ ಇವತ್ತು ಅಂತ ತಿಳ್ಕೊಂಡೆ. ಜೊತೆಗೆ ಇಲ್ಲಿ ವೇದಿಕೆಯಲ್ಲಿ ಎಲ್ಲ ಪ್ರೊಫೆಸರ್ಸು, ಅವ್ರ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿದವರು ಇದ್ದಾರೆ. ಪ್ರೊಫೆಸರ್ ಚಂದ್ರಪ್ಪನವರಿದ್ದಾರೆ, ಎಲ್ಲ ಕಲಾರೆಪುರೆಯವರಿದ್ದಾರೆ. ಸೊ ಈ ಸಂದರ್ಭದಲ್ಲಿ ನಾನೊಂದು ಬೇರೆ ವಿಚಾರದ ಬಗ್ಗೆ ಮಾತಾಡಬೇಕು ಅಂತ ಆಯ್ಕೆ ಮಾಡಿಕೊಂಡೆ. ಅದು ಮಹಾಸತಿಪಟ್ಟಾನ ಸುತ್ತ. ಸ್ವಲ್ಪ ಕಷ್ಟಕರವಾದ, ಕ್ಲಿಷ್ಟವಾದ ಅಧ್ಯಾಯ ಇದು ಧಮ್ಮದಲ್ಲಿ. ಆದರೂ ನಾನು ಎಷ್ಟರ ಮಟ್ಟಿಗೆ ಸುಲಭವಾಗಿ ನಿಮಗೆ ಅರ್ಥ ಮಾಡಿಸೋಕ್ಕೆ ಸಾಧ್ಯನೋ ಅಷ್ಟರ ಮಟ್ಟಿಗೆ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಮಹಾಸತಿಪಟ್ಟಾನ ಸುತ್ತ ಮಧ್ಯಮ ನಿಕಾಯದಲ್ಲಿದೆ, ದೀರ್ಘ ನಿಕಾಯದಲ್ಲೂ ಇದೆ. ಕುರುನಾಡಿನ ಕಮ್ಮಾಸದ್ದಮ್ಮಂ ಎಂಬ ಊರಿನಲ್ಲಿ ಭಗವಾನರು ತಂಗಿದ್ದಾಗ ಭಿಕ್ಕುಗಳಿಗೆ ಹೇಳಿದ ಪ್ರವಚನ ಇದು. ಇದನ್ನು 4 ಫೌಂಡೇಶನ್ಸ್ ಆಫ್ ಮೈಂಡ್ಫುಲ್ನೆಸ್ ಅಂತ ಕರೀತಾರೆ. 4 ಮನೋಮಗ್ನತೆಯ ನೆಲೆಗಳು ಅಂತ ನಾನು ಕನ್ನಡಕ್ಕೆ ಮಾಡಿದ್ದೀನಿ. ಮನೋಮಗ್ನತೆ ಪದವನ್ನು ನಾನೇ ಮೊದಲು ಬಳಸಿರೋದು ಅಂತ ಕಾಣಿಸುತ್ತೆ, 4 ಫೌಂಡೇಶನ್ಸ್ ಅನ್ನೋದಕ್ಕೆ. ಬುದ್ಧರ ಬಹಳ ಮುಖ್ಯವಾದ ಪಾಠ ಏನು ಅಂತಂದರೆ ಮನಸ್ಸನ್ನು ಕುರಿತು. ನಮಗೆಲ್ರಿಗೂ ಗೊತ್ತದು. ಜಗತ್ತಿನ ಎಲ್ಲ ಸೈಕಾಲಜಿಸ್ಟ್ಗಳು ಹುಟ್ಟಕ್ಕೆ ಮುಂಚೆನೇ ಬುದ್ಧ 2600 ವರ್ಷಗಳ ಹಿಂದೆ ಮನಸ್ಸಿನ ಕುರಿತು ಇಷ್ಟೊಂದು ದೀರ್ಘವಾಗಿ, ಆಳವಾಗಿ ಆಲೋಚನೆ ಮಾಡಿದ. ಅದರ ಫಲವೇ ಅಭಿಧಮ್ಮ ಪಿಟಕ ಅಂತ ಆಮೇಲೆ ಅದನ್ನು ಕ್ಯಾರಿ ಮಾಡಿದವರು, ಬಾಯಿಪಾಠ ಮಾಡಿಕೊಂಡಿದ್ದವರು ಹಾಗಾಗೇ ಕಟ್ಟಿಕೊಟ್ಟಿದ್ದಾರೆ. ಅದೆಷ್ಟು ವೈಜ್ಞಾನಿಕವಾಗಿದೆ ಅಂದರೆ ಅಮೆರಿಕದಲ್ಲಿ ಇವತ್ತು ಕೂಡ
ಬೇರೆ ಬೇರೆ ಯುರೋಪಿನ ದೇಶಗಳಲ್ಲೂ ಅಭಿಧಮ್ಮವನ್ನು ಕುರಿತು ಸಂಶೋಧನೆಗಳು ಇನ್ನೂ ನಡೀತಾ ಇವೆ. ಅವರು ಹೇಳಿರೋ ವಿಷಯಗಳನ್ನು ಯಾರೂ ಕೂಡ ಇದು ಧರ್ಮಕ್ಕೆ ಸಂಬಂಧಪಟ್ಟಿದ್ದು ಮತ್ತು ಯಾರೋ ಒಬ್ಬ ಗುರು ಹೇಳಿರೋದು ಅಂತ ಯಾರು ತಳ್ಳಾಕುವಂಥ ಒಂದು ವಿಷಯ ಕೂಡ ಅಲ್ಲಿ ಬಂದಿಲ್ಲ. ಅದಕ್ಕೆ ಪೂರಕವಾಗಿ ಬೆಳೆಸ್ತಾ ಇದ್ದಾರೆ. ಸೈಕಾಲಜಿ ಹೇಗೆ ಬೆಳೀತಾ ಇದೆ ಅಂದರೆ, ಬುದ್ಧ ಏನು ಹೇಳಿದ್ರು ಮೂಲತಃ ಅದರ ಸುತ್ತಲೂ ಬೆಳೀತಾ ಇದೆ. ಸೊ ಹಾಗಾಗಿ ಇದು ಬಹಳ ಮುಖ್ಯ. ನಾವೆಲ್ಲರೂ ಬೌದ್ಧರು ಮನೋಮಗ್ನತೆಯಲ್ಲಿ ಇರಬೇಕಾದ್ರೆ, ಏಕೆಂದರೆ ಮನಸ್ಸು ಎಷ್ಟು ಬಹಳ ಧಮ್ಮಪದದ ಮೊದಲನೆಯ ಗಾಥೆಯೇ ಮನಸ್ಸಿನ ಕುರಿತು ಇದೆ. ಅಂದರೆ ಮನಸ್ಸೇ ಎಲ್ಲದಕ್ಕೂ ಮೂಲ. ನಾವೇನಾಗಿದ್ದೇವೋ ಇವತ್ತು ಅದಕ್ಕೆ ಮನಸ್ಸೇ ಕಾರಣ, ನಾಳೆ ನಾವೇನಾಗ್ತೀವೋ ಅದಕ್ಕೂ ಮನಸ್ಸೇ ಕಾರಣ. ಭಾಳ ಸೈಂಟಿಫಿಕ್ ಆದ ಒಂದು ರಿಲಿಜನ್ ಯಾವುದಾದ್ರೂ ಇದ್ದರೆ ಅದು ಬೌದ್ಧ ಧರ್ಮ ಅಂತ ಐನ್ಸ್ಟೀನ್ಸ್ ಕೂಡ ಸೇರಿಕೊಂಡು ಯಾಕೆ ಹೇಳಿದ್ದಾರೆ ಅಂದರೆ ಈ ಕಾರಣಗಳಿಂದ. ಅಷ್ಟಾಂಗ ಮಾರ್ಗಗಳಲ್ಲಿ ನೋಡಿ, ಸಮ್ಮ ದಿಟ್ಟಿ ಸಮ್ಮ ಸಂಕಲ್ಪ ಅಂತ ಶುರುವಾಗುತ್ತಲ್ಲ, ನಾವು ಯಾವುದೇ ಒಂದು ನಿರ್ಧಾರ ತಗೊಳ್ಳುವಾಗ ಸಮ್ಮ ದಿಟ್ಟಿ ಇಲ್ಲದೇ ಇದ್ದರೆ ಜೀವನ ಪರ್ಯಂತ ಫೇಲ್ ಆಗಿಬಿಡ್ತೀವಿ. ಒಂದು ತುಂಬ ಕ್ರೂಷಿಯಲ್ ಆದ ಮೂಮೆಂಟಲ್ಲಿ ಒಂದು ನಿರ್ಧಾರ ತಗೋಬೇಕಾಗತ್ತೆ. ಸಪೋಸಿಂಗ್ ನಿಮ್ಮ ಮಗನಿಗೆ ಯಾವುದೋ ಕಾಲೇಜಿಗೆ ಬರ್ತಾನೆ, ಅವನಿಗೊಂದು ಆಪ್ಷನಲ್ ಕೊಡಿಸ್ಬೇಕಾಗತ್ತೆ, ಅಥವಾ ಯಾವ ಕಾಲೇಜಿಗೆ ಸೇರಿಸ್ಬೇಕು ಅಂತ ನಿರ್ಧಾರ ಮಾಡಬೇಕಾಗಿರುತ್ತೆ. ಆ ಒಂದು ಕೆಲವು ವಿಚಾರಗಳಲ್ಲಿ ನೀವು ಸರಿಯಾಗಿ ಯೋಚನೆ ಮಾಡಿ ಸಮ್ಮ ದಿಟ್ಟಿ ಅವನಿಗೆ ಯಾವುದು ಇಷ್ಟ, ಯಾವುದರಲ್ಲಿ ಮುಂದೆ ಬರ್ತಾನೆ ಅನ್ನೋದನ್ನು ತಿಳ್ಕೊಂಡು ಕೊಟ್ಟರೆ ನಿಮ್ಮ ಜೀವನ ಸಂಪೂರ್ಣ ಬದಲಾಗತ್ತೆ, ಅವನ ಜೀವನವೂ ಬದಲಾಗತ್ತೆ. ಸೊ ಈ ಥರದ ಅಷ್ಟಾಂಗ ಮಾರ್ಗಗಳನ್ನು ಕೊಟ್ಟಂಥ ಬುದ್ಧ. ಅಂದರೆ ಬುದ್ಧಿಸಮ್ ಏನು ಅಂದರೆ ಒಂದಕ್ಕೊಂದಕ್ಕೆ ಹೆಣೆದಂಗಿದೆ, ಹೆಣ್ಕೊಂಡಿದೆ ವಿಷಯಗಳು. ಆರ್ಯಸತ್ಯಗಳು ಇರ್ಬೋದು, ಆಮೇಲೆ ಅವರು ಮೊದಲಿಂದ ಹೇಳ್ಕೊಂಬಂದಂಥ ಧಮ್ಮಚಕ್ರ ಪ್ರವರ್ತನದಲ್ಲಿ ಅನಿಚ್ಛ, ದುಃಖ, ಅನರ್ಥ ಅವು ಮೂರು ಒಂದಕ್ಕೊಂದು ಹೆಣೆದಾಗಿವೆ. ಯಾವುದೂ ಶಾಶ್ವತವಲ್ಲ ಅನ್ನೋದು ಅನಿಚ್ಛ. ದುಃಖ ಸ್ಥಾಯಿಯಾದದ್ದು, ಎಲ್ಲರಲ್ಲೂ ದುಃಖ ಇದೆ. ಶ್ರೀಮಂತನಲ್ಲೂ ರಾಜನಲ್ಲೂ ದುಃಖ ಇತ್ತು, ಬಡವನಲ್ಲೂ ದುಃಖ ಇದೆ. ಅದನ್ನು ಹೇಗೆ ಹೋಗಲಾಡಿಸೋದು ಅನ್ನೋದನ್ನು ಹೇಳ್ಕೊಟ್ಟಿದ್ದು ಬುದ್ಧ. ಅದಕ್ಕೆ ಇದು ಧಮ್ಮ ರಿಲಿಜನ್ ಅಲ್ಲ. ಇದು ಧಮ್ಮ ಅಂದರೆ ಒಂದು ಪ್ರಕೃತಿಯ ಧರ್ಮ. ಧಮ್ಮ ಅಂತಂದರೆ ಪ್ರಕೃತಿಗೆ ಮನುಷ್ಯನನ್ನು ಹೊಂದಿಸಿಕೊಳ್ಳೋ ಹಾಗೆ ಮಾಡಿದವನು ಬುದ್ಧ ಒಬ್ಬನೇ. ಸೊ ಆ ಮನಸ್ಸನ್ನು ಕುರಿತು ಹೇಳುವಾಗ, ಮನಸ್ಸಿಗೆ ಏನು ಕಾಯಿಲೆ ಅಂತಂದರೆ ನಮಗೂ ನಿಮಗೂ ಗೊತ್ತಿರೋ ಹಾಗೆ, ಮನಸ್ಸು ಇಲ್ಲ ಭೂತಕಾಲದಲ್ಲಿರುತ್ತೆ, ಇಲ್ಲ ಭವಿಷ್ಯದ ಕಾಲದಲ್ಲಿರುತ್ತೆ, ವರ್ತಮಾನದಲ್ಲಿ ಇರೋದೇ ಇಲ್ಲ ಅದು. ನೀವು ಯಾವಾಗಾದರೂ ನೀವು ಈ ಕಾರ್ಯಕ್ರಮದಲ್ಲಿ ಕೂತಿದ್ರೂ ಅಥವಾ ನನ್ನ ಭಾಷಣ ಕೇಳ್ತಾ ಇದ್ರೂ ನಿಮ್ಮ ಮನಸ್ಸು ಇನ್ನೆಲ್ಲೋ ಹೋಗಿರೋಕ್ಕೆ ಸಾಧ್ಯ, ಹಿಂದಿಂದೇನೋ ನೆನೆಸ್ಕೊಳ್ಳೋಕ್ಕೆ ಸಾಧ್ಯ, ಅಥವಾ ಮುಂದೆ ಏನಾದರೂ ನಾನು ಹೀಗೆ ಮಾತಾಡಬೇಕು ಅಂತ ಕನಸು ಬೀಳೋಕ್ಕೆ ಸಾಧ್ಯ. ಸೊ ಮನಸ್ಸು ಎಷ್ಟು ಚಂಚಲವಾಗಿರುತ್ತೆ ಅಂದರೆ ಅದು ಯಾರ ಕೈಗೂ ಸಿಕ್ಕಲ್ಲ, ಕಣ್ಣಿಗೂ ಕಾಣಿಸಲ್ಲ, ಅದರ ಜಾಗ ಎಲ್ಲಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಇಂಥ ಒಂದು ವಿಚಿತ್ರವಾದ ಮನುಷ್ಯನಲ್ಲಿ ಬುದ್ಧ ಹೇಳಿದ್ದ ಎಷ್ಟು ಚೆನ್ನಾಗಿ ಅನಾಲಿಸಿಸ್ ಮಾಡಿದ್ದಾರೆ ಅಂದರೆ, ನಾಮ ಮತ್ತು ರೂಪ. ಮನುಷ್ಯ ಹೇಗಾಗಿದ್ದಾನೆ ಅಂದರೆ, ನಾಮ ಮತ್ತು ರೂಪದ ಸಂಯೋಜನೆಯಿಂದ ಆಗಿರೋದು ಮನುಷ್ಯ. ಎಲ್ಲ ಪ್ರಾಣಿಗಳು ಅಷ್ಟೆ. ಆ ನಾಮ ಅಂದರೆ ಮನಸ್ಸು, ರೂಪ ಅಂದರೆ ಶರೀರ. ಆ ನಾಮ ಎಷ್ಟು ಯಾವ್ಯಾವ ಘಟಕಗಳಿವೆ ಅದರಲ್ಲಿ, ಅದಕ್ಕೆ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ. ವೇದನೆ, ಸನ್ಯ, ಸಂಖಾರ, ವಿಜ್ಞಾನ ಅಂತ. ವೇದನೆ ಅಂದರೆ ನಮಗೆ ಗೊತ್ತಿದೆ, ವೇದನೆ ಫೀಲಿಂಗ್ಸ್ ಅಂತ. ಸನ್ಯ ಅಂದರೆ ಪರ್ಸೆಪ್ಷನ್ನು, ಗ್ರಹಿಕೆ. ಸಂಖಾರ ಅಂತಂದರೆ ಮೆಂಟಲ್ ಫಾರ್ಮೇಷನ್ಸು.
ಇವೆಲ್ಲ ಒಂದಕ್ಕೊಂದಕ್ಕೆ ಸಂಬಂಧ ಇದೆ. ವಿಜ್ಞಾನ ಅಂದರೆ ತಿಳುವಳಿಕೆ, ಅರಿವು. ಸೊ ಈ ನಾಲ್ಕನ್ನು ಮನಸ್ಸನ್ನು ಕುರಿತು ದೀರ್ಘವಾಗಿ ಆಲೋಚನೆ ಮಾಡಿ ಇದನ್ನು ವಿಶ್ಲೇಷಣೆ ಮಾಡಿ ಕೊಟ್ಟಿದ್ದಾರಲ್ಲ ನಮಗೆ, ಇದು ತುಂಬ ಗ್ರೇಟ್ ಅಂತ. ಯಾವ ಧರ್ಮವೂ ಕೂಡ ಮನಸ್ಸು ಅನ್ನೋದು ಒಂದು ಮಾತು ಹೇಳಿರ್ಬೋದು, ಆದರೆ ಇಷ್ಟು ದೀರ್ಘವಾಗಿ ಇಷ್ಟೊಂದು ಕರಾರುವಾಕ್ಕಾಗಿ ವಿಶ್ಲೇಷಣೆ ಮಾಡಿದ್ದಿಲ್ಲ. ಸೊ ಈ 4 ಅಂಶಗಳು ಸೇರಿ ನಾಮ ಮತ್ತು ರೂಪ, ಹಾಗೆ ಮನುಷ್ಯ ಇರೋದು. ಆ ಮನಸ್ಸು ಏನಾದರೂ ಇಲ್ಲದಿದ್ದರೆ ನಿಮಗೆ ಇಡೀ ಪ್ರಪಂಚವೇ ಇಲ್ಲ. ಎಲ್ಲ ಅಂಗಗಳು ಇರ್ಬೋದು, ಆದರೆ ಇಡೀ ಪ್ರಪಂಚವೇ ನಿಮಗೆ ಗೊತ್ತಾಗಲ್ಲ. ಯು ಆರ್ ಬ್ಲ್ಯಾಂಕ್. ಮನಸ್ಸಿಲ್ಲ ಅಂದರೆ ಯು ಆರ್ ಬ್ಲ್ಯಾಂಕ್. ಸೊ ಆ ಮನಸ್ಸು ಸರಿಯಾಗಿದ್ದಾಗ ಮಾತ್ರ ಜೀವನ ಸರಿಯಾಗಿರುತ್ತೆ. ಧಮ್ಮದ ಪ್ರಕಾರ ನಡ್ಕೊಂಡಾಗ ಮಾತ್ರ ಜೀವನ ಉತ್ತಮವಾಗಿ ನಡೆಸ್ಬೋದು. ಮನಸ್ಸು ಸ್ವಲ್ಪ ಕೆಟ್ಟರೂ ಎಲ್ಲನೂ ಕೆಡುತ್ತೆ. ಮಿಕ್ಕ ಇಂದ್ರಿಯಗಳು ಎಷ್ಟೇ ಸಲೀಸಾಗಿ ಸರಿಯಾಗಿ ಕೆಲಸ ಮಾಡಿದರೂ ಕೂಡ ಮನಸ್ಸು ಸರಿಯಾಗಿರಬೇಕು. ನೀವೆಲ್ಲರೂ ಕೇಳಿದ್ದೀರಿ ಪಂಚೇಂದ್ರಿಯಗಳ ಬಗ್ಗೆ, ಕಣ್ಣು, ಮೂಗು, ಕಿವಿ, ನಾಲಿಗೆ. ಆದರೆ ಈ ಪಂಚೇಂದ್ರಿಯಗಳ ಬೌದ್ಧ ಧರ್ಮದಲ್ಲಿ ಮನಸ್ಸು ಕೂಡ ಒಂದು ಇಂದ್ರಿಯ. 6 ಇಂದ್ರಿಯಗಳು ಬೌದ್ಧ ಧರ್ಮದಲ್ಲಿ. ಸೊ ಮನಸ್ಸಿನ ಇಂದ್ರಿಯ ಸರಿ ಇಲ್ಲ ಅಂದರೆ ಇನ್ನೆಲ್ಲ ಇಂದ್ರಿಯಗಳು ಕೂಡ ಸರಿಯಾಗಿ ಕೆಲಸ ಮಾಡಲ್ಲ. ಅದರಿಂದ ಮನಸ್ಸಿಗೆ ಬಹಳ ಒತ್ತು ಕೊಟ್ಟು ಬುದ್ಧ ತಮ್ಮ ಪ್ರವಚನಗಳಲ್ಲಿ ವಿಶೇಷವಾಗಿ ಎಲ್ಲ ಪ್ರವಚನಗಳಲ್ಲೂ ಒಂದಲ್ಲ ಒಂದು ವಿಷಯವನ್ನು ಹೇಳಿಕೊಂಡೇ ಬರ್ತಾರೆ. ಸೊ ಹಾಗಾಗಿ ಈ ಮನಸ್ಸಿನ ಬಗ್ಗೆ ಈ ವೇದನೆ, ಗ್ರಹಿಕೆ, ಸಂಕಾರ ಅಂದರೆ ಮನೋನಿರ್ಮಾಣಗಳು, ಸಂಕಾರ ಅಂದರೆ, ಮತ್ತು ಅರಿವು, ತಿಳುವಳಿಕೆ, ವಿಜ್ಞಾನ, ಇದು ಇಟ್ಕೊಂಡು ಮನಸ್ಸನ್ನು ಹೇಗೆ ನಾವು ತರಬೇತಿ ಕೊಡಬೇಕು, ಮನಸ್ಸಿಗೆ ಹೇಗೆ ತರಬೇತಿ ಕೊಡಬೇಕು ಅನ್ನೋದನ್ನು ಸತಿಪಟ್ಟಾನು ಸುತ್ತದಲ್ಲಿ ಹೇಳ್ತಾರೆ. ಯಾಕೆಂದರೆ ಮನಸ್ಸು ಬೇರೆ ಕಡೆನೂ ಹೋಗ್ಬೋದು. ನೀವು ಸರಿಯಾದ ತರಬೇತಿ ಇಲ್ಲ ಅಂದರೆ ಅದು ತಪ್ಪುದಾರಿ ಹಿಡಿದ್ರೆ ಜೀವನ ದುರಂತಮಯವಾಗ್ಬೋದು. ಅದಕ್ಕೋಸ್ಕರ ಸತಿಪಟ್ಟಾನು ಸುತ್ತದಲ್ಲಿ ಹೇಗಿರಬೇಕು ಅಂತ ಹೇಳ್ತಾರೆ. ಆ 4 ಮನೋಮಗ್ನತೆಯ ನೆಲೆಗಳು, 4 ಫೌಂಡೇಶನ್ಸ್ ಆಫ್ ಮೈಂಡ್ಫುಲ್ನೆಸ್. ಅಂದರೆ ಮೈಂಡ್ಫುಲ್ನೆಸ್ ಅಂದರೆ ವರ್ತಮಾನದಲ್ಲಿರಿ ಅಂತ ಬುದ್ಧ ಹೇಳ್ತಾ ಇರೋದು. ನೀವು ಭೂತದಲ್ಲೂ ಇರಬೇಡಿ, ಭವಿಷ್ಯದಲ್ಲೂ ಇರಬೇಡಿ, ವರ್ತಮಾನದಲ್ಲಿ ಇರಿ. ಮೈಂಡ್ಫುಲ್. ನೀವು ಏನು ಮಾಡ್ತಾ ಇದ್ದೀರಿ ಈಗ ಅದ್ರ ಬಗ್ಗೆನೇ ನಿಮ್ಮ ಮನಸ್ಸಿರಬೇಕೆ ಹೊರತು ಅದು ಬಿಟ್ಟು ಹೊರಗಡೆ ಹೋಗಬಾರ್ದು. ನೀವು ಊಟ ಮಾಡುವಾಗ ನಾನು ಊಟ ಮಾಡ್ತಾಯಿದ್ದೀನಿ, ಒಂದು ತುತ್ತು ತೆಗೆದು ಬಾಯಿಗೆ ಹಾಕ್ತಾಯಿದ್ದೀನಿ, ನುಂಗ್ತಾಯಿದ್ದೀನಿ, ಆಮೇಲೆ ನೀರು ಕುಡಿತಾಯಿದ್ದೀನಿ, ನೀರು ಒಳಗೆ ಹೋಗ್ತಾಯಿದೆ, ಈ ಥರದಲ್ಲಿ ಯೋಚನೆ ಮಾಡಿದಾಗ ನಿಮ್ಮ ಮನಸ್ಸು ಸ್ವಸ್ಥವಾಗಿರುತ್ತೆ. ಅದನ್ನೇ ಫೌಂಡೇಶನ್ಸ್ ಅಂತ ಬುದ್ಧ ಕರೆದಿದ್ದು. ಅದನ್ನು ಬಹಳ ಅದನ್ನು ಇನ್ನೂ ಮತ್ತೆ ವಿಶ್ಲೇಷಣೆ ಮಾಡಿ ಹೇಳ್ತಾರೆ. 4 ಫೌಂಡೇಶನ್ಸ್ ಯಾವ್ಯಾವುದು ಅಂತಂದರೆ ಕಾಯಾನುಪಸ್ಸನ, ವೇದನಾನುಪಸ್ಸನ, ಚಿತ್ತಾನುಪಸ್ಸನ ಮತ್ತು ಧಮ್ಮಾನುಪಸ್ಸನ ಅಂತ. ನಾವು ಮನಸ್ಸನ್ನು ಒಂದು ಕಡೆ ತರಬೇಕಾದ್ರೆ ಏನು ಮಾಡಬೇಕು ಅನ್ನೋದಕ್ಕೆ ಅವರೇ ಹೇಳ್ಕೊಡ್ತಾರೆ ನಮ್ಗೆ. ಕಾಯಾನುಪಸ್ಸನ ಅಂದರೆ ನಿಮ್ಮ ದೇಹ, ಶರೀರ ಇದೆ. ಆ ಶರೀರದ ಕುರಿತು ಈಗ ಶರೀರ ಒಂದು 4 ಸ್ಥಿತಿಗಳಲ್ಲಿ ಇರೋಕ್ಕೆ ಮಾತ್ರ ಸಾಧ್ಯ. ಒಂದು ನಿಂತ್ಕೊಂಡಿದ್ದೀವಿ, ಇನ್ನೊಂದು ಕುಳಿತಿರ್ತೀವಿ, ಇಲ್ಲ ಮಲ್ಕೊಂಡಿರ್ತೀವಿ, ಇಲ್ಲ ನಡ್ಕೊಂಡು ಹೋಗ್ತಾ ಇರ್ತೀವಿ. ಈ 4 ಸ್ಥಿತಿಗಳಿರುತ್ತೆ. ಅಷ್ಟು ಮಾಡುವಾಗ ನೀವು ಕಾಯಾನುಪಸ್ಸನ ಮಾಡ್ತಾ ಇರಬೇಕು. ನಾನು ಮಲಗಿದ್ದೀನಿ, ನಾನು ನಡೀತಾ ಇದ್ದೀನಿ, ನಾನು ಕೂತ್ಕೊಂಡಿದ್ದೀನಿ, ನಾನು ನಿಂತ್ಕೊಂಡಿದ್ದೀನಿ. ಈ ರೀತಿ ಕಾಯದ ಬಗ್ಗೆ ಯೋಚನೆ ಮಾಡಿದಾಗ ನಿಮ್ಮ ಮನಸ್ಸು ಆಚೀಚೆ ಹೋಗದಾಗೆ ಇರುತ್ತೆ. ಕಾಯಾನುಪಸ್ಸನ ತುಂಬ ಆಳವಾಗಿದೆ. ಅದು ಮಾಂಕ್ಸ್ ಎಲ್ಲನೂ ಇನ್ನೂ ದೀರ್ಘವಾಗಿ ಎಲ್ಲ ವಿಪಸ್ಸನ ಧ್ಯಾನ ಕೇಳಿದ್ದೀರಿ ನೀವು. ವಿಪಸ್ಸನ ಪ್ರತಿಯೊಂದು ಅಂಗಗಳನ್ನು ಕುರಿತು ಧ್ಯಾನ ಮಾಡುವ ಹಾಗೆಯೇ ಒಳ ಅಂಗಗಳನ್ನು ಕುರಿತು ಮಾಂಕ್ಸ್ಗೆ ಟ್ರೈನಿಂಗ್ ಕೊಡ್ತಾರೆ. ಅವ್ರಿಗೆಲ್ಲ ಬಂತೇಜಿಯವ್ರಿಗೆ ಗೊತ್ತಿದೆ ಅದು. ಮೆದುಳಿನಿಂದ ಹಿಡಿದು ಒಳಗೆ ಎಲ್ಲ ಅಂಗಗಳನ್ನು ಅವರು ಡಿಸೆಕ್ಟ್ ಮಾಡಿ ವೈದ್ಯರ ಥರ ನೋಡ್ತಾ ಇರ್ತಾರೆ ಅವರು. ಸೊ ಅದಕ್ಕೆ ವಿಶೇಷ ಜ್ಞಾನ ಬರುತ್ತೆ ಅವರಿಗೆ. ಸೊ ಆ ರೀತಿಯಾದ ಕಾಯಾನುಪಸ್ಸನದಲ್ಲಿ ತಂಗಬೇಕು ಅಂತ ಬುದ್ಧರು ಹೇಳ್ತಾರೆ. ಇನ್ನು ವೇದನಾನುಪಸ್ಸನ,
ಈ ವೇದನೆ ಅಂದರೆ ಬಹಳ ವಿಚಿತ್ರ ಇದು ವೇದನೆ. ನೋಡಿ, ಅನಾತ್ಮದ ಬಗ್ಗೆ ನೀವು ಓದುವಾಗ ನೋಡಿರಬೇಕು. ಆತ್ಮ ಇಲ್ಲ ಯಾಕೆ ಅಂತ ಹೇಳುವಾಗ ಇದನ್ನು ಒಂದು ಒಳ್ಳೆಯ ಉದಾಹರಣೆ ನಂಗೆ ತುಂಬ ಇಷ್ಟ ಆಯಿತು ಅವ್ರು ಹೇಳಿದ್ದು. ಅವನು ಯಾರೋ ಒಬ್ಬ ಬರ್ತಾನೆ ಅವ್ರಿಗೆ ವಾದ ಮಾಡೋಕ್ಕೆ, ನಿಮ್ಮನ್ನು ಸೋಲಿಸ್ತೀನಿ ಅಂತ. ಆತ್ಮ ಇದೆ, ದೇವರಿದೆ ಅಂದ್ಕೊಂಡು ಬರ್ತಾನೆ. ಅವ್ನು ಹೇಳ್ತಾರೆ ಅವರು, ಆತ್ಮ ಇದೆಯಾ? ಅವ್ರಿಗೆ ಮೊದಲಿನ ಪ್ರಶ್ನೆ ಕೇಳೋದು, ನಿನ್ನ ವೇದನೆಯ ಮೇಲೆ ನಿನಗೆ ಅಧಿಕಾರ ಇದೆಯೇ? ಅಂದರೆ ವೇದನೆ ನಿನ್ನ ಅಧೀನದಲ್ಲಿದೆಯೇ? ನಿನಗೆ ಹೇಗೆ ಬೇಕೋ ಆ ರೀತಿ ವೇದಿಸಿಕೊಳ್ಳುವ ಸಾಧ್ಯತೆ ನಿನಗಿದೆಯಾ ಅಂದಾಗ ಅವನು ಇಲ್ಲ ಅಂತಾನೆ. ಮತ್ತು ಹೇಗೆ ಆತ್ಮ ಎಲ್ಲಿದೆ? ಯಾರಿಗೂ ಈಗ ಯಾರಿಗೂ ಗೊತ್ತಿಲ್ಲ. ಸೈಕಾಲಜಿಸ್ಟ್ ಕೂಡ ಏನು ಕಂಡುಹಿಡಿದಿದ್ದಾರೋ ಏನು ಹೇಳ್ತಾರೋ ಗೊತ್ತಿಲ್ಲ. ಯಾವ ಥರ ಆಲೋಚನೆ ನಿಮಗೆ ಬರುತ್ತೆ ಯಾರಿಗೂ ಗೊತ್ತಿಲ್ಲ. ಇದ್ದಕ್ಕಿದ್ದಾಗೆ ಒಂದು ವೇದನೆ ಉತ್ಪನ್ನವಾಗುತ್ತೆ. ಅದು ಹೇಗೆ ಬರುತ್ತೆ ಯಾರಿಗೂ ಗೊತ್ತಾಗಲ್ಲ. ಅದು ಅಂದರೆ ನಮ್ಮ ಬೆಳವಣಿಗೆ, ನಮ್ಮ ಪರಿಸರ, ನಮ್ಮ ಜೀವನ ವಿಧಾನ, ನಮ್ಮ ಆಯ್ಕೆಗಳು, ನಮ್ಮ ಇಷ್ಟಾನಿಷ್ಟಗಳು ಎಲ್ಲವನ್ನೂ ಅವಲಂಬಿಸಿರುತ್ತೆ ಅದು ವೇದನೆ. ಸೊ ವೇದನೆ ಅದು 5 ಇಂದ್ರಿಯಗಳ ಮೂಲಕ ತಗೊಳ್ಳುತ್ತೆ. ಅದು 6 ಇಂದ್ರಿಯಗಳ ಮೂಲಕ. ಅಂದರೆ ನಮ್ಮ ಕಣ್ಣು ನೋಡಿದಾಗ ನಮಗೇನೋ ಅನಿಸುತ್ತೆ, ಮತ್ತು ಕಿವಿಯಲ್ಲೇನೋ ಕೇಳಿದಾಗ ನಮಗೆ ಏನೇನೋ ಅನಿಸುತ್ತೆ, ನಮಗೇನೋ ವಾಸನೆ ಬಂದಾಗ ನಮಗೇನೋ ಅನಿಸುತ್ತೆ, ನಮಗೆ ರುಚಿ ನೋಡಿದಾಗ ನಮ್ಗೆ ಇನ್ನೇನೋ ವೇದನೆ ಬರುತ್ತೆ, ಯಾರನ್ನು ಮುಟ್ಟಿದಾಗ ಸ್ಪರ್ಶಿಸಿದಾಗ ಒಂದು ವೇದನೆ ಬರುತ್ತೆ, ನಮ್ಮ ತಕ್ಷಣ ಏನೋ ಆಲೋಚನೆ ಹೊಳೆಯುತ್ತೆ, ಆವಾಗ ಇನ್ನೊಂದು ಥರ ವೇದನೆ ಬರುತ್ತೆ. ಸೊ ಈ ವೇದನೆ ಇಂದ್ರಿಯಗಳಿಂದ ಉಂಟಾಗೋದು ಅಂತ ಹೇಳ್ತಾರೆ. ನಿಜನೇ ಅದು. ಆದರೆ ಆ ವೇದನೆ ಉಂಟಾದ ಮೇಲೆ ಕೂಡ ಅದು ಮತ್ತೆ ಇನ್ನೊಂದರ ಸಂಪರ್ಕಕ್ಕೆ ಬರಬೇಕು. ಅದು ಪರಿಣಾಮಕ್ಕೆ ಕೊಡಬೇಕಾದ್ರೆ ಬರೀ ಅಷ್ಟೇ ಸಾಲದು. ಯಾವುದರ ಸಂಪರ್ಕಕ್ಕೆ ಬರಬೇಕು ಅಂದರೆ ಮನಸ್ಸಿನ ಸಂಪರ್ಕಕ್ಕೆ ಬಂದಾಗ ಪರಿಣಾಮಗಳು ಬೀರ್ತವೆ. ವೇದನೆಯಲ್ಲಿ ನೋಡಿ ಎಷ್ಟು ಥರ ಆಗಲೇ ಹೇಳಿಬಿಟ್ಟಿದ್ದಾರೆ ಅವರು. ಸುಖ ವೇದನೆ ಇದೆ, ದುಃಖದ ವೇದನೆ ಇದೆ, ಸುಖವೂ ಅಲ್ಲದ ದುಃಖವೂ ಅಲ್ಲದ ವೇದನೆ ಇದೆ, ನ್ಯೂಟ್ರಲ್ ಅಂಥ ವೇದನೆಗಳಿರ್ತವೆ. ಸೊ ಹೀಗೆ ವೇದನೆಯನ್ನು ತುಂಬ ವಿಶಾಲವಾಗಿ ವಿಸ್ತಾರವಾಗಿ ಹೇಳಿದ್ದಾರೆ. ಮುಂದಿನದು ಚಿತ್ತಾನುಪಸ್ಸನ. ಚಿತ್ತ ಅಂದರೆ ಏನು? ಚಿತ್ತ ನಮ್ಮ ಮನಸ್ಸಿನಗೆ ಎಲ್ಲೂ ಜಾಗ ಇಲ್ಲ. ಮನಸ್ಸು ಎಲ್ಲಿದೆ ಅಂತ ಯಾರಿಗೂ ಗೊತ್ತಿಲ್ಲ ಅಲ್ವಾ? ಹಾಗೆ ಚಿತ್ತವೂ ಕೂಡ, ಚಿತ್ತಕ್ಕೆ ಎಲ್ಲಿ ಜಾಗ ಇದೆಯಾ, ಎಲ್ಲಿದೆ ಅದು? ಅದೊಂದು ಹರಿಯುವ ನದಿಯ ಹಾಗೆ ಅಂತ ತಿಳ್ಕೋಬೇಕು. ಮನಸ್ಸು ಅಂದರೆ ಒಂದು ಹರಿಯುವ ನದಿಯ ಹಾಗೆ. ಚಿತ್ತ ಬುದ್ಧರು ಹೇಗೆ ಇದನ್ನು ಅವ್ರಿಗೆ ವಿಶೇಷವಾದ ಜ್ಞಾನ ಅಥವಾ ಇನ್ನೇನೋ ಅದನ್ನು ನಾವು ಅಲ್ಪಮಾನವರು ಅದನ್ನು ದೈವಿಕ ಅಂತಲೇ ತಿಳ್ಕೋಬೇಕು. 89 ಚಿತ್ತಗಳಿವೆ ಅಂತ ಹೇಳ್ತಾರೆ ನೋಡಿ ಅವರು. ಆಗಲೇ ಅಷ್ಟು ಪುರಾತನ ಕಾಲದಲ್ಲಿ 89 ಚಿತ್ತಗಳಿವೆ. ಅದರಲ್ಲಿ ಕುಶಲ ಚಿತ್ತ ಎಷ್ಟು, ಅಕುಶಲ ಚಿತ್ತ ಎಷ್ಟು, ಕುಶಲವೂ ಅಲ್ಲದ ಅಕುಶಲವೂ ಅಲ್ಲದ ಚಿತ್ತಗಳು ಇಷ್ಟು ಅಂತ ಮಾಡ್ತಾರೆ. ಅದನ್ನು ಡೈಸೆಕ್ಟ್ ಮಾಡಿದ್ದಾರೆ. ನಾ ಹೇಳ್ದಂಗೆ ಚೇತಸಿಕಗಳು ಅನ್ನೋ ಒಂದು ಪದ ಪಾಲಿಯಲ್ಲಿದೆ. ಅದು ಬೇರೆ ಯಾವ ಧರ್ಮಗ್ರಂಥದಲ್ಲೂ ಕೇಳಿಲ್ಲ ನಾನು. ಚೇತಸಿಕ ಅಂತಂದರೆ ಆ ಚಿತ್ತದ ಲಕ್ಷಣಗಳನ್ನು ಹೇಳುವಂಥದ್ದು. ಅದು 52 ಚೇತಸಿಕಗಳಿವೆ ಅಂತ ಹೇಳ್ತಾರೆ. ಇದನ್ನು ಕೇಳೋ ಹಾಗಲೇ ನಿಮಗೆ ಇದೇನಿದು ಮ್ಯಾಥಮೆಟಿಕ್ಸ್ ಥರ ಇದೆ ಅಂದ್ಕೋಬೋದು. ಕೇಳಿಸ್ಕೊಳ್ಳುವಾಗಲೇ ಹಂಗೆ ಅನಿಸುತ್ತೆ. ಯಾಕೆಂದರೆ ಇದು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಅದು ಆಳವಾಗಿ ಹೋದಾಗ ಇದು ಬಹಳ ಮುಖ್ಯ ಜೀವನಕ್ಕೆ ಅಂತ ನಿಮಗೆಲ್ಲರಿಗೂ ಅನ್ನಿಸಲಿ ಅಂತ ನಾನು ಇದನ್ನು ಹೇಳ್ತಾ ಇದ್ದೀನಿ. ಇದನ್ನು ಓದಲೇಬೇಕು, ತಿಳ್ಕೊಳ್ಳೇಬೇಕು. ಮನಸ್ಸನ್ನು ಕಂಟ್ರೋಲ್ ಮಾಡ್ಕೊಂಡು ತಿಳ್ಕೊಂಡ್ರೆ ನಿಮ್ಮ ಜೀವನ ಉತ್ತಮ ಆದಂಗೆ, ನಿಮ್ಮ ಸಂಬಂಧಗಳು ಉತ್ತಮ ಆದಂಗೆ, ನಿಮ್ಮ ಸ್ನೇಹ ಉತ್ತಮ ಆದಂಗೆ. ಸೊ ಆದ್ದರಿಂದ ಇದು ಬಹಳ ಬಹಳ ಮುಖ್ಯ ಅಂತ ಹೇಳ್ತಾ ಇದ್ದೀನಿ. ಸೊ ಈ ರೀತಿ ಚಿತ್ತದ ವಿಂಗಡಿಸಿ ಲಕ್ಷಣಗಳನ್ನು ಎಲ್ಲ ಹೇಳ್ತಾರೆ. ಮತ್ತು
ಧಮ್ಮಾನುಪස්සನ 4ನೇದು. ಧಮ್ಮಾನುಪස්සನ ಅಂತಂದರೆ, ಧಮ್ಮ ಅಂದರೆ ಪ್ರಕೃತಿ ನಿಯಮ ಅಂತ ಹೇಳಿದೆ. ಧಮ್ಮ ಅಂದರೆ 3 ಮುಖ್ಯ ತತ್ವಗಳಿದೆ ಬೌದ್ಧ ಧರ್ಮದಲ್ಲಿ. ಅಂದರೆ ಮೊದಲೇ ಹೇಳಿದ್ನಲ್ಲ, ಅನಿಚ್ಛ, ದುಃಖ, ಅನರ್ಥ. ಯಾರೋ ಧಮ್ಮ ಅಂದರೆ ಯಾರು ಏನಾದರೂ ಕೇಳಿದ್ರೆ ನಾವು ಬಹಳ ಸ್ಪಷ್ಟವಾದ ಉತ್ತರ ಕೊಡ್ಬೋದು. ಯಾವುದೂ ಶಾಶ್ವತವಾದದ್ದಿಲ್ಲ ಈ ಲೋಕದಲ್ಲಿ, ಮತ್ತು ಎಲ್ರಿಗೂ ದುಃಖ ಇದೆ, ಮತ್ತು ಆತ್ಮ ಅನ್ನೋದು ಇಲ್ಲ, ಅದು ಸುಳ್ಳು ಅಂತ ನಾವು ಒಂದು ವ್ಯಾಖ್ಯಾನ ಕೊಟ್ಬಿಡ್ಬೋದು. ಬೇರೆ ಯಾರೇ ಧರ್ಮದವರು ದೇವರ ಹೆಸರು ಹೇಳ್ಕೊಂಡು ಅವನು ಹಾಗೆ ಮಾಡ್ದ, ಹೀಗೆ ಮಾಡ್ದ, ಕಂಡಿಲ್ದು ಕೇಳ್ದಿರೋದು ಎಲ್ಲ ಹೇಳ್ಕೊಂಡು ಬರ್ಬೋದು ಅವರು. ಅದನ್ನು ನಾವು ಹಾಗಲ್ಲ. ಬುದ್ಧ ಕಂಡಿದ್ದು ಮಾತ್ರ ಹೇಳಿರೋದು. ನಾನು ನೋಡಿದ ಸತ್ಯ, ನಾನು ಅನುಭವಿಸಿದ ಸತ್ಯಗಳನ್ನು ಮಾತ್ರ ಹೇಳ್ತೀನಿ ಅಂತ ಹೇಳಿರೋದು. ಆಮೇಲೆ ನಮಗೆಲ್ಲ ಭಾಳ ಜನಕ್ಕೆ ಇಲ್ಲಿ ವಿದ್ವಾಂಸರುಗಳು ಇದ್ದಾರೆ. ತ್ರಿಪಿಟಕಗಳನ್ನು ಓದಿದ್ರೆ ಕನ್ಫ್ಯೂಸ್ ಆಗ್ಬೋದು. ಅದು ಪುರಾಣದ ಥರ ಬರೆದಿದ್ದಾರೆ. ಅದು ಬಾಯಿಂದ ಬಾಯಿಗೆ ಬಂದು ಕತೆ ಹೇಳ್ಕೊಂಡು ಮತ್ತು ಅಲ್ಲಿ ಎಲ್ಲೋ ಪುರಾಣದ ಅಂಶಗಳು ಭಾಳ ಇವೆ. ಅದನ್ನು ನಾವು ಓದೋಕ್ಕೋಸ್ಕರ ಓದ್ಕೊಂಡು ಹೋಗ್ಬೇಕಷ್ಟೆ. ಅದರ ಮೂಲ ತಿಳುವಳಿಕೆಗಳು ಬುದ್ಧನ ಇದರಲ್ಲೇ ಸಿಗುತ್ತೆ. ಅದನ್ನು ಪಾಶ್ಚಾತ್ಯರು ನಮಗೆ ಭಾಳ ಕಂಡೆನ್ಸ್ ಮಾಡಿ ಪುಸ್ತಕಗಳು ಬರೆದಿದ್ದಾರೆ. ಅದು ಎಷ್ಟು ಕರೆಕ್ಟಾಗಿ ಬರೆದಿದ್ದಾರೆ ಅಂದರೆ ಅದು ಸುಮಾರು ಒಂದು 400-500 ಪುಟಗಳಲ್ಲಿ ಬುದ್ಧ ಹೇಳಿರೋದನ್ನೆಲ್ಲ ಹೇಳಿದ್ದಾರೆ. ತುಂಬ ಒಳ್ಳೊಳ್ಳೆಯ ಲೇಖಕರಿದ್ದಾರೆ. ಪಾಲ್ ಕ್ಯಾರಸ್ ಅಂತ ಒಬ್ಬರಿದ್ದಾರೆ, ಮತ್ತು ಇನ್ನೂ ಅನೇಕರು, ಡೇವಿಡ್ ರೈಸ್ ಅಂತ ಇದ್ದಾರೆ. ಅನೇಕ ವಿದ್ವಾಂಸರುಗಳು ಬರೆದು ಕೊಟ್ಟೋಗಿದ್ದಾರೆ. ಅಂಥವನ್ನು ಓದಬೇಕು ನಾವು. ಧಮ್ಮಾನುಪස්සನದಲ್ಲಿ ಆ 3 ವಿಷಯಗಳನ್ನು ಕುರಿತು ಯೋಚನೆ ಮಾಡೋದ್ರ ಜೊತೆಗೇ ಇನ್ನೂ ಬಹಳ ವಿಷಯಗಳನ್ನು ಹೇಳ್ತಾರೆ. ಯಾವ್ಯಾವುದು ಅದು ನೋಡೋಣ. ಪಂಚನೀವರಣಗಳು ಅಂತ ಒಂದು, ಮತ್ತು 5 ಉಪಾದಾನ ಸ್ಕಂದಗಳು, ಮತ್ತು 6 ಇಂದ್ರಿಯ ಆಯತನಗಳು, 7 ಬೋಧಿ ಅಂಗಗಳು, 4 ಆರ್ಯ ಸತ್ಯಗಳು ಅಂತ. ಇದು ತುಂಬ ವಾಸ್ಟ್ ಸಬ್ಜೆಕ್ಟ್ಸ್. ಇದು ಧಮ್ಮಾನುಪස්සನದಲ್ಲಿ ಬರೋ ಅಂಥದ್ದು. ಆದರೆ ಕಠಿಣವಾಗಿರುವ, ಅಂದರೆ ಸಾಮಾನ್ಯವಾಗಿ ನಾವು ತಿಳ್ಕೊಂಡಿರುವ ಅದನ್ನೆಲ್ಲ ಬಿಟ್ಟು ನಾನು ಕೆಲವು ಮಾತ್ರ ಹೇಳ್ತೀನಿ. ನಾನು ಈಗ ಪಂಚನೀವರಣಗಳು ಅಂತಂದರೆ ಅಡಚಣೆಗಳು. ನೀವರಣಗಳು ಅಂದರೆ ಅಡಚಣೆಗಳು. ನಮ್ಮ ಮನಸ್ಸಿನಲ್ಲಿ ಏನೆಲ್ಲ ಒಳ್ಳೇದು ಮಾಡಬೇಕು ಅಂತಿರ್ತೀವೋ ಅವಾಗೆಲ್ಲ ನಮಗೆ ಅಡಚಣೆಗಳು ಕಾಣಿಸ್ಕೋತವೆ. ಏನಾದರೂ ಅಡಚಣೆ ಬರುತ್ತೆ. ಮನಸ್ಸಿಗೆ ಸಂಬಂಧಪಟ್ಟಿದ್ದು ಮಾತ್ರ ಹೇಳ್ತಿರೋದು ನಾನು. ಬೇರೆ ಥರ ಎಕ್ಸ್ಟರ್ನಲ್ ಅಡಚಣೆಗಳಲ್ಲ, ಮನಸ್ಸಿನ ಸಂಬಂಧಪಟ್ಟಿದ್ದ ಅಡಚಣೆಗಳು ಬರ್ತವೆ. ಅದೇನು ಅಂತ ನೋಡೋಣ. ಈ ಇಂದ್ರಿಯಗಳಿಗೆ ನಾವು ಪ್ರತಿಸ್ಪಂದಿಸಿದಾಗ ಆಸೆ, ದ್ವೇಷ, ಕೋಪ, ಚಿಂತೆ, ಹೆದರಿಕೆ, ಹೀಗೆ ಸಂವೇದನೆಗಳು ಹೇಳ್ತವೆ. ಒಂದು ಮನಸ್ಸು 2 ನೆಲೆಗಳಿದೆ. ಒಂದು ಭಾವನೆಯ ನೆಲೆ ಮತ್ತು ಇನ್ನೊಂದು ಆಲೋಚನೆಯ ನೆಲೆ. ಈ ಅಡಚಣೆಗಳು ಭಾವನೆಗಳಿಗೆ ಸಂಬಂಧಿಸಿದ ಇರ್ಬೋದು ಅಥವಾ ಆಲೋಚನೆಗಳಿಗೆ ಸಂಬಂಧಪಟ್ಟವು ಇರ್ಬೋದು. ಅವುಗಳನ್ನು ಬುದ್ಧ 5 ಭಾಗಗಳನ್ನಾಗಿ ಮಾಡಿ ನೋಡಿ, ಅವರು ವಿಶ್ಲೇಷಣೆ ಮಾಡಿ ನಮಗೆ ಹೇಳ್ತಾರೆ, ನೀವು ಈ ರೀತಿ ಎಲ್ಲ ಇವೆ ತೊಂದರೆಗಳು ತಿಳ್ಕೊಳ್ಳಿ ಅಂತ. 5 ಭಾಗಗಳನ್ನು ಮಾಡಿ ಹೇಳ್ತಾರೆ. ಅದು ಕಾಮಚ್ಛಂದ, 2ನೇದು ವ್ಯಾಪಾದ, 3ನೇದು ತೀನಮಿದ್ದ, 4ನೇದು ಉದ್ದುಚ್ಚ ಕುಕ್ಕುಚ್ಚ, 5ನೇದು ವಿಚಿಕಿಚ್ಚ. ಕಾಮಚ್ಛಂದ ಅಂದರೆ ಇಂದ್ರಿಯಾಸಕ್ತಿ, ಕಾಮದ ಬಯಕೆ, ಲೈಂಗಿಕ ಬಯಕೆಗಳು, ಅದ್ರ ಜೊತೆಗೆ ಮಿಕ್ಕೆಲ್ಲ ಬಯಕೆಗಳು, ಎಲ್ಲ ರೀತಿಯ ಬಯಕೆಗಳನ್ನು ಕಾಮಚ್ಛಂದ ಅಂತಾರೆ. ವ್ಯಾಪಾದ ಅಂದರೆ ದ್ವೇಷ, ಕೋಪ. ತೀನಮಿದ್ದ ಅಂದರೆ ಆಲಸ್ಯ, ಜಡತೆ. ನೋಡಿ, ಎಲ್ಲ ನೆಗೆಟಿವ್ ಕ್ವಾಲಿಟೀಸ್ಗಳನ್ನ ಹೆಂಗೆ ಲಿಸ್ಟ್ ಮಾಡಿದ್ದಾರೆ ಬುದ್ಧ. ಇವ್ಯಾವುದು ನಮ್ಗೆ ಇರಬಾರ್ದು. ಇದ್ದರೆ ನೀವು ಲವಲವಿಕೆಯಿಂದ ಇರೋಕ್ಕಾಗಲ್ಲ, ಸಂತೋಷವಾಗಿರೋಕ್ಕಾಗಲ್ಲ ಅನ್ನೋ ಇದು. ಉದ್ದುಚ್ಚ ಕುಕ್ಕುಚ್ಚ ಅಂದರೆ ಚಂಚಲತೆ, ಚಿಂತೆ. ವಿಚಿಕಿಚ್ಚ ಅಂದರೆ ಸಂಶಯ. ಈ
ಯಾರಿಗೆ ಈ ಅಡಚಣೆಗಳಿಂದ ಕೆಲವು ದ್ವೇಷ, ಕೋಪ, ಆಲಸ್ಯ ಇದರಿಂದ ಪೀಡಿತರಾಗಿರ್ತಾರೋ ಅವರು ಏನು ಮಾಡಬೇಕೋ ಅದನ್ನು ಮಾಡಲ್ಲ, ಏನು ಮಾಡಬಾರ್ದೋ ಅದನ್ನು ಮಾಡ್ತಿರ್ತಾರೆ. ಏನು ಮಾಡಬೇಕು ಅದನ್ನು ಮಾಡಬೇಕಾದ್ರೆ ಈ ಮನಸ್ಸು ಇದಕ್ಕೆ ನಾವು ತಯಾರಿರಬೇಕು. ಇಷ್ಟು ತಯಾರಿರಬೇಕು. ಅಡಚಣೆಗಳನ್ನು ನಿವಾರಿಸ್ಕೊಳ್ಳೋ ಅಷ್ಟು ತಯಾರಿರಬೇಕು ನಾವು. ಅದು ಕ್ಲೇಶಗಳು ಅಂತಾರೆ ಅವಕ್ಕೆ. ಆ ಕ್ಲೇಶಗಳನ್ನು ತಿಳ್ಕೋಬೇಕು. ಅದನ್ನು ಹೇಗೆ ಮಾಡ್ಕೋಬೇಕು ಅನ್ನೋದು 4 ರೀತಿಯ ತರಬೇತಿ ಕೊಡಬೇಕು ಅಂತ ಹೇಳ್ತಾರೆ ಬುದ್ಧ. ಏನಂದರೆ, ನೀವು ಒಳ್ಳೆಯದನ್ನು ಬಂದಾಗ ಅದನ್ನು ತಿಳ್ಕೋಬೇಕು, ಒಳ್ಳೆಯದನ್ನೇ ತಿಳ್ಕೋಬೇಕು ಮತ್ತು ಅದನ್ನು ಕಾಪಿಟ್ಟುಕೊಳ್ಬೇಕು. ಮತ್ತು ಕೆಟ್ಟ ವಿಚಾರಗಳು ಬಂದಾಗ ಅದನ್ನು ನಿರಾಕರಿಸಬೇಕು ಮತ್ತೆ ಬರದಂಗೆ ನೋಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಒಳ್ಳೆಯ ವಿಚಾರ ಬಂದಾಗ ಅದನ್ನು ಸಂಪೂರ್ಣ ತಿಳ್ಕೋಬೇಕು ಮತ್ತು ಅದನ್ನು ಕಾಪಿಟ್ಕೋಬೇಕು. ಕೆಟ್ಟ ವಿಚಾರಗಳು ಬಂದಾಗ ಅದನ್ನು ನಿರಾಕರಿಸಬೇಕು ಮತ್ತು ಮತ್ತೆ ಬರದ ಹಾಗೆ ತಡೀಬೇಕು. ಸೊ ಈ ರೀತಿ ಮನಸ್ಸಿಗೆ ನಾವು ತಯಾರಿ ನಡೆಸಬೇಕಾಗತ್ತೆ. ಇದಕ್ಕೆ ತದ್ವಿರುದ್ಧವಾಗಿ ಕ್ಲೇಶವಿಲ್ಲದೆ ಇದ್ದರೆ, ಒಬ್ಬ ಮನಸ್ಸಿನಲ್ಲಿ ಕ್ಲೇಶ ಇಲ್ಲದೆ ಇದ್ದರೆ ಕೆಟ್ಟ ಆಲೋಚನೆಗಳ ಮೂಲಕ ಅದನ್ನು ಉತ್ಪತ್ತಿ ಮಾಡ್ತಾನೆ ಮತ್ತು ಅದರಲ್ಲೇ ತಲ್ಲಿನಾಗಿ ಮಗದಷ್ಟು ಕ್ಲೇಶವನ್ನು ಬೆಳೆಸ್ಕೋತಾನೆ. ಹಾಗಾಗಿಯೇ ಒಳ್ಳೆಯ ವಿಚಾರಗಳು ಮೂಡಿದರೆ ಅದನ್ನು ಬಿಡಬಾರ್ದು, ಅದನ್ನು ಪೋಷಿಸಬೇಕು, ಕೆಟ್ಟ ವಿಚಾರವನ್ನು ತ್ಯಜಿಸಬೇಕು ಅಂತ ಹೇಳ್ತಾರೆ. ಅದಕ್ಕೆ ಬುದ್ಧರು ಯಾವಾಗಲೂ ರೂಪಕಗಳಲ್ಲೇ ಮಾತಾಡ್ತಾರೆ, ಉದಾಹರಣೆಗಳು ಕೊಟ್ಟೇ ಮಾತಾಡ್ತಾರೆ. ಅದನ್ನು ಎಷ್ಟು ಚೆನ್ನಾಗಿ ಇದನ್ನು ಹೇಳಿದ್ದಾರೆ ಅಂದರೆ, ಕಾಮಚ್ಛಂದ ಇಂದ್ರಿಯಾಸಕ್ತಿಯನ್ನು ಬಣ್ಣಗಳಿಂದ ಕಲಸಿದ ನೀರಿಗೆ ಹೋಲಿಸ್ತಾರೆ ಅವರು. ನೀರಿಗೆ ಬಣ್ಣಗಳನ್ನು ಹಾಕಿದರೆ ಕಲಸ ಮೇಲೆ ಹೋಗರಾಗುತ್ತೆ, ಅದನ್ನು ಹೋಲಿಸ್ತಾರೆ. ಅಲ್ಲಿ ನೀರು ಕಾಣಿಸುವುದಿಲ್ಲ, ನೀರು ಕಲುಷಿತಗೊಂಡಂತೆ ಕಾಣಿಸುತ್ತೆ. ದ್ವೇಷ ಅಥವಾ ಕೋಪವನ್ನು ಕುದಿಯುವ ನೀರಿಗೆ ಹೋಲಿಸ್ತಾರೆ. ಬುದ್ಧ ಹೇಳಿದ ಮಾತುಗಳಿವೆಲ್ಲ. ದ್ವೇಷ, ಕೋಪ ಹೇಗಿದ್ರೆ ಕುದಿಯುತ್ತೆ, ಅದು ಬಿಸಿನೂ ಇರುತ್ತೆ, ಕುದಿಯೋ ನೀರಿಗೆ ಹೋಲಿಸ್ತಾರೆ. ಅದು ನೋಡುವವರ ಮುಖವನ್ನು ಪ್ರತಿಫಲಿಸಬಲ್ಲದು, ಆದರೆ ಕುದಿತದ ಕಾರಣದಿಂದ ಆಕಾರ ಸ್ಪಷ್ಟ ಇರೋದಿಲ್ಲ. ಹಾಗೆಯೇ ಆಲಸ್ಯ ಮತ್ತು ಜಡತೆಯನ್ನು ಹಸಿರು ಪಾಚಿ ಕಟ್ಟಿದ ನೀರಿಗೆ ಹೋಲಿಸಲಾಗಿದೆ. ಪಾಚಿ ಕಟ್ಟಿದ್ರೆ ಏನು, ಎಲ್ಲ ಅಲ್ಲಿ ಗಬ್ಬು ನಾರುತ್ತಾ ಇರುವ ನೀರು, ಅದನ್ನೇನು ಮುಖನೂ ನೋಡಲ್ಲ, ಅರ್ಧಂಬರ್ಧ ಕಾಣಿಸುತ್ತೆ. ಹೇಗೆ ಇಂತಹ ನೀರಿನಲ್ಲಿ ತನ್ನ ಪ್ರತಿಫಲನವನ್ನು ಕಾಣಲಾರನೋ, ಹಾಗೆ ಈ 5 ಅಡಚಣೆಗಳಿದ್ದಲ್ಲಿ ತನ್ನ ಮನಸ್ಸನ್ನು ತಾನು ಅರಿಯಲಾರನು. ಮನಸ್ಸನ್ನು ನಾವು ಅಧ್ವಸ್ಥದಲ್ಲಿ ಇಟ್ಕೋಬೇಕಾದ್ರೆ, ಕಂಟ್ರೋಲ್ ಇಟ್ಕೋಬೇಕಾದ್ರೆ ಇವಿಷ್ಟು ಕೂಡ ಈ 5 ಅಡಚಣೆಗಳನ್ನು ನಿವಾರಣೆ ಮಾಡಬೇಕು ಅಂತ ಬುದ್ಧರು ಹೇಳ್ತಾರೆ. ಅದನ್ನು ಹೇಗೆ ನಿವಾರಣೆ ಮಾಡ್ಕೊಳ್ಳೋಕ್ಕೂ ಒಂದು ಉಪಾಯವನ್ನು ಕೊಡ್ತಾರೆ, ದಾರಿನೂ ತೋರಿಸ್ತಾರೆ. ಬುದ್ಧ ಏನೋ ಬಿಟ್ಬಿಡಲ್ಲ, ಅದಕ್ಕೆ ಸಂಪೂರ್ಣ ಒಂದು ದಾರಿಯನ್ನು ತೋರಿಸ್ತಾರೆ. ಈಗ ಆರ್ಯ ಸತ್ಯಗಳಲ್ಲಿ ಹೇಳ್ತಾರೆ, ದುಃಖ ಇದೆ. ಮೊದಲು ಕೇಳಿದವ್ರಿಗೆ ಇದೇನು ಇಷ್ಟು ಸಿಂಪಲ್ಲಾಗಿರೋದನ್ನ ಏನೇನೋ ಹೇಳ್ತಾರಲ್ಲ ಅನಿಸ್ಬಿಡುತ್ತೆ. ಮೊದಲನೇ ಸಲ ದುಃಖ ಇದೆ, ದುಃಖಕ್ಕೆ ಕಾರಣ ಇದೆ, ದುಃಖಕ್ಕೆ ನಿರೋಧ ಇದೆ, ದುಃಖಕ್ಕೆ ಮಾರ್ಗಗಳಿವೆ ಅಂದರೆ ಹೊಸಬರಿಗೆ ಅಯ್ಯೋ ಇದನ್ನೇನು ಕೇಳೋದು, ಏನು ಅರ್ಥ ಆಗ್ತದೆ, ದುಃಖ ಇದೆಯಪ್ಪ ಎಲ್ರಿಗೂ ಇರುತ್ತೆ ಅಂದ್ಕೊಂಡು ಹೋಗ್ಬಿಡ್ತಾರೆ ಮುಂದಕ್ಕೆ. ಬಟ್ ಅದು ತುಂಬ ಆಳವಾಗಿ ಅಭ್ಯಾಸ ಮಾಡಿದಾಗ ಗೊತ್ತಾಗುತ್ತೆ ಅದರ ಮಹತ್ವ ಎಷ್ಟು ಅಂತ. ದುಃಖ ಇದೆ ಅಂತ ಅಷ್ಟಕ್ಕೆ ಬಿಟ್ಬಿಡಲಿಲ್ಲ, ಕಾರಣ ಇದೆ, ಕಾರಣ ಹುಡುಕಿದರು. ಕಾರಣಕ್ಕೆ ನಿರೋಧ ಇದೆ ನೋಡಿ, ಅದು ಒಂದು ಹಂತ. ನಿರೋಧ ಇದೆ, ನಿರೋಧ ಮಾರ್ಗಗಳಿವೆ. ಆ ಮಾರ್ಗವನ್ನು ಅಷ್ಟಾಂಗ ಮಾರ್ಗ ಕೊಟ್ಟರು. ಅದರಲ್ಲಿ ಎಲ್ಲ ಇದೆ. ಅಷ್ಟಾಂಗ ಮಾರ್ಗಗಳು ಕಂಪ್ಲೀಟ್ ಅಳವಡಿಸ್ಕೊಂಡ್ರೆ ನಾವು ಯಾವ ಅಪರಾಧಗಳು ಆಗಲ್ಲ ನಮ್ಮಿಂದ. ಅಷ್ಟಾಂಗ ಮಾರ್ಗವನ್ನು ಪಾಲಿಸುವವರಿಗೆ, ಪಂಚಶೀಲಗಳನ್ನು ಪಾಲಿಸುವವರಿಗೆ ಯಾವ ಅಪರಾಧಗಳನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ. ಮತ್ತು ಒಳ್ಳೆಯ ಕಂಪ್ಯಾಷನ್, ಕರುಣೆಯ ಬೆಳೆಯುತ್ತೆ. ಆ ಮುಖಾಂತರ ಮೈತ್ರಿ ಬೆಳೆಯುತ್ತೆ. ಆ ಮುಖಾಂತರ ಮುದಿತ ತಾನಾಗೇ ಬರುತ್ತೆ. ಉಪೇಕ್ಷ ಬೆಳೆಯುತ್ತೆ, ಅಂದರೆ ಸಮಸ್ಥಿತಿ. ಸೊ ಆ ರೀತಿ ಕಾರಣಗಳ ಸಮೇತನೇ ಕೊಟ್ಕೊಂಡು ಹೇಳ್ತಾರೆ. ಹೀಗೆ ಈ ಪಂಚನಿವರಣಗಳು ಹೇಗೆ ಹೋಗಲಾಡಿಸೋದಕ್ಕೆ ಅನ್ನೋದಕ್ಕೆ ಅವರು ಹೇಳ್ತಾರೆ. ಒಂದು ಧಮ್ಮ ಮತ್ತು ವಿನಯದ ತಿಳಿವಳಿಕೆ.
ಬಿಕ್ಕುಗಳನ್ನು ಸೇರಿಸ್ಕೊಂಡು ಹೇಳಿರೋದು. ವಿನಯವನ್ನು ತಿಳುವಳಿಕೆ ಮಾಡ್ಕೋಬೇಕು, ಧಮ್ಮವನ್ನು ಅರ್ಥಕೋಬೇಕು, ಸತ್ಸಂಗದಲ್ಲಿ ಒಡನಾಟ ಇರಬೇಕು. ಮೂರನೇದು ಚರ್ಚೆಗಳಲ್ಲಿ ತೊಡಗಬೇಕು, ಧರ್ಮದ ಚರ್ಚೆಗಳಲ್ಲಿ ತೊಡಗಬೇಕು. ನಾಲ್ಕನೇದು ಅತಿಯಾದ ದೃಢ ವಿಶ್ವಾಸ ಇರಬೇಕು. ನಿಮಗೆ ನೀವೇ ನಿಮ್ಮ ಬಗ್ಗೆ ನಿಮಗೆ ವಿಶ್ವಾಸ ಇರಬೇಕು. ಸರಿಯಾದ ಗ್ರಹಿಕೆ ಬಹಳ ಮುಖ್ಯ. ಇದು ಗ್ರಹಿಕೆ ಮತ್ತು ಮಿಥ್ಯಾದೃಷ್ಟಿಯನ್ನು ಅರಿಯುವುದು. ಮಿಥ್ಯಾದೃಷ್ಟಿ ಹೇಳಿದ್ನಲ್ಲ ಆಗಲೇ, ಸಮ್ಮಾದೃಷ್ಟಿ ಸಮ್ಮಾ ಸಂಕಲ್ಪ ಅಂತ ಅಷ್ಟಾಂಗ ಮಾರ್ಗದಲ್ಲಿ ಮಿಥ್ಯಾದೃಷ್ಟಿ ಏನಾದ್ರು ಬಂದರೆ ಜೀವನ ಹಾಳೆ. ನಾವು ತಗೊಳ್ಳೋ ನಿರ್ಧಾರಗಳೆಲ್ಲ ನಮಗೆ ಎಲ್ಲ ಒಂದು ರೀತಿ ವಿರುದ್ಧವಾದ ಪರಿಣಾಮಗಳನ್ನು ಕೊಟ್ಟು ಎಲ್ಲ ನಮ್ಮ ಆಸೆ ಆಕಾಂಕ್ಷೆಗಳನ್ನೆಲ್ಲ ಹಾಳು ಮಾಡ್ತವೆ. ಸೊ ಹಾಗಾಗಿ ಮಿಥ್ಯಾದೃಷ್ಟಿಯನ್ನು ಅರಿತುಕೋಬೇಕು. ಇದು ಮಿಥ್ಯೆ, ಇದು ಸತ್ಯ ಅಂತ ಅರಿತುಕೊಳ್ಳುವಾಗಿರಬೇಕು. ಇನ್ನೊಂದು ಕೊನೆಯದು ಬಹಳ ಮುಖ್ಯ, ಬ್ರಹ್ಮವಿಹಾರ ಧ್ಯಾನ ಮಾರ್ಗವು ಸಂದೇಹವನ್ನು ಬಗೆಹರಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಬ್ರಹ್ಮವಿಹಾರ ಅಂತಂದರೆ ಮೆತ್ತ, ಕರುಣ, ಮುದಿತ ಮತ್ತು ಉಪೇಕ್ಷ. ಇದು 4. ಮೈತ್ರಿ, ಮೆತ್ತ ಅಂದರೆ ಮೈತ್ರಿ ಧ್ಯಾನ ಮಾಡಬೇಕು. ಮತ್ತು ಕರುಣೆಯಿಂದ ಕರುಣೆ ಎಲ್ಲರಿಗೂ ಜೊತೆಯಲ್ಲೂ ಕರುಣೆಯಿಂದ ವ್ಯವಹರಿಸಬೇಕು. ಕಂಪ್ಯಾಷನ್ ಈಸ್ ವೆರಿ ಇಂಪಾರ್ಟೆಂಟ್. ಮತ್ತು ಮುದಿತ ಅನ್ನೋದು ಬಹಳ ನೋಡಿ, ಯಾರಿಗೆ ನಿಮ್ಮ ಸಂಬಂಧಪಟ್ಟವ್ರಿಗೋ, ಸಂಬಂಧಿಕರೋ, ಸ್ನೇಹಿತರೋ, ಪಕ್ಕದ ಮನೆಯವರೋ ಆಗಿರ್ಬೋದು, ಅವ್ರಿಗೆ ಏಳಿಗೆ ಹೊಂದಿದರೆ ನಾವು ಸಂತೋಷ ಪಡಬೇಕು. ಅದು ನಮ್ಮದೇ ನಮಗೇ ಆಗಿದ್ದು ಅನ್ನೋಷ್ಟು ಸಂತೋಷ ಪಡಬೇಕಂತೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ. ಇದು ಬಹಳ ಅಪರೂಪದ ಮಾತು ಇದು. ಮುದಿತ, ಅಸೂಯೆ ಇರಲ್ಲ ಆಗ. ಅಯ್ಯೋ ಅವ್ರಿಗೆ ಬಂತಲ್ಲ, ನನಗೆ ಸಿಕ್ಕಲಿಲ್ವಲ್ಲ ಅನ್ನೋದು ಅದು ಹೋಗಿಬಿಡುತ್ತೆ. ಆವಾಗ ಅಸೂಯೆ ಇರಲ್ಲ. ಅದಕ್ಕೆ ಅವ್ರಿಗೆ ಯಾವುದೇ ಸಂಬಳ ಬರಲಿ, ಒಂದು ಹೊಸ ಕಾರ್ ತೊಗೊಳ್ಳಿ, ಹೊಸ ಮನೆ ಕಟ್ಟಿಸ್ಲಿ, ಸರಿಯಾಗಿ ನಿಂತರಲ್ಲ ಅವ್ರ ಜೀವನದಲ್ಲಿ, ಒಳ್ಳೆಯ ನೆಲೆ ಕಂಡುಕೊಂಡ್ರಲ್ಲ ಅಂತ ಸಂತೋಷ ಪಡಬೇಕೇ ಹೊರತು ಹೊಟ್ಟೆ ಕಿಚ್ಚು ಪಡಬಾರ್ದು, ಅಸೂಯೆ ಬರಬಾರ್ದು. ಅದಕ್ಕೆ ಮುದಿತ. ಉಪೇಕ್ಷ ಅನ್ನೋದು ಅಂದರೆ ಇಕ್ವಾನಿಮಿಟಿ ಅಂತ, ಒಂದು ಸಮಸ್ಥಿತಿಯಲ್ಲಿ ಇರೋದು. ಎಲ್ಲವನ್ನೂ ಸ್ವೀಕರಿಸಿ ಯಾವುದನ್ನು ಬಿಡಬೇಕೋ ಅದನ್ನು ಬಿಟ್ಟು ನಾವು ಒಂದು ಸಮಸ್ಥಿತಿಯಲ್ಲಿ ಇರೋದಕ್ಕೆ ಉಪೇಕ್ಷ. ಈ ಬ್ರಹ್ಮವಿಹಾರವನ್ನು ಪಾಲಿಸಿದರೆ ಈ ನೀವರಣಗಳನ್ನು ಕಳ್ಕೋಬೋದು ಅಂತ ಹೇಳ್ತಾರೆ. ಇನ್ನು 5 ಉಪಾದಾನ ಸ್ಕಂದಗಳು ಅಂತ ಇವೆ, 5 ಕ್ಲಿಂಗಿಂಗ್ ಅಗ್ರಿಗೇಟ್ಸ್ ಅಂತ. ಸ್ಕಂದಗಳ ಬಗ್ಗೆ ಆಗಲೇ ಹೇಳಿದೆ ನಾನು. ರೂಪ, ವೇದನ, ಸನ್ನ, ಸಂಖಾರ ಮತ್ತು ವಿಜ್ಞಾನ. ಈ 5 ಸ್ಕಂದಗಳು ಪರಸ್ಪರ ಸಂಬಂಧದಿಂದ ಬೇರೆ ಕಡೆ ನಾವು ಈ ಸ್ಕಂದಗಳನ್ನು 5 ಅಗ್ರಿಗೇಟ್ಸ್ ಅಂತ ಇದೆ ಬೌದ್ಧ ಇದರಲ್ಲಿ. ಇದರಲ್ಲಿ ಯಾಕೆ ಉಪಾದಾನ ಸ್ಕಂದಗಳು ಅಂತ ಕೊಟ್ಟಿದ್ದಾರೆ ಅಂದರೆ, ಈ 5 ಕೂಡ ಒಂದಕ್ಕೊಂದು ಅಂಟಿಕೊಂಡಿರ್ತವೆ. ಉಪಾದಾನ ಅಂದರೆ ಅಂಟಿಕೊಳ್ಳುವುದೇ. ಅಂದರೆ ಹೇಗೆ ರೂಪ, ಇದು ರೂಪದ ಉತ್ಪತ್ತಿ, ಇದು ಲಯ. ಇದು ವೇದನ, ಇದು ವೇದನೆಯ ಉತ್ಪತ್ತಿ, ಇದು ವೇದನೆಯ ಲಯ. ಹೀಗೆ ಅದನ್ನು ಗ್ರಹಿಸ್ಕೋಬೇಕಂತ. ಈಗ ಇದು ಗ್ರಹಿಕೆಯ ಉತ್ಪತ್ತಿ, ಇದು ಗ್ರಹಿಕೆಯ ಲಯ. ಇದು ಸಂಕಾರ, ಮನೋನಿರ್ಮಾಣಗಳು, ಇದರ ಉತ್ಪತ್ತಿ ಮತ್ತು ಅದರ ಲಯ. ಇದು ತಿಳಿವು, ಇದು ವಿಜ್ಞಾನ, ತಿಳಿವಿನ ಉತ್ಪತ್ತಿ ಮತ್ತು ತಿಳಿವಿನ ಲಯ. ಹೀಗೆ ಆಯಾ ಸ್ಕಂದಗಳ ಉತ್ಪತ್ತಿ ಮತ್ತು ಲಯಗಳನ್ನು ಪ್ರಜ್ಞಾಪೂರ್ವಕವಾಗಿ ಗುರುತಿಸುತ್ತಾ ಧಮ್ಮಾನುಪಸ್ಸಿ ಆಗಿರುವುದು. ಈ ಬಹಳ ಮುಖ್ಯವಾದ ಬುದ್ಧರು ಹೇಳಿರೋದು ಈ 5 ಅಗ್ರಿಗೇಟ್ಸು. ಅದರ ಬಗ್ಗೆ ತಿಳ್ಕೊಂಡು ಈ ರೀತಿಯ ಉಪಾದಾನ ಬಗ್ಗೆ, ಅಂಟಿಕೊಳ್ಳುವ ಬಗ್ಗೆ ಇರಬೇಕು. ಯಾವುದಕ್ಕೂ ಅಂಟಿಕೋಬಾರ್ದು. ಯಾವುದೇ ವಿಷಯವಾದರೂ ನಾವು ಅಂಟಿಕೊಳ್ಳೋದು ಇರಬಾರ್ದು ಅಂತ ಇದರ ಸಾರಾಂಶ. ಇನ್ನು 6 ಇಂದ್ರಿಯ ಆಯತನಗಳು. ಆಯತನಗಳು ಅಂದರೆ ಸೆನ್ಸ್ ಫ್ಯಾಕಲ್ಟೀಸ್. ನಮಗೆ ಗೊತ್ತು, ಕಣ್ಣು, ಕಿವಿ, ಮೂಗು, ನಾಲಿಗೆ, ಶರೀರ, ಮನಸ್ಸು, ಇವು 6 ಇಂದ್ರಿಯಗಳಿದ್ದಾವೆ. ಬಹಿರಾಯತನಗಳು ಅಂತಾರೆ. ಆಯತನಗಳು ಅಂತಂದರೆ ಫ್ಯಾಕಲ್ಟೀಸು. ಅವುಗಳು ನೋಟ, ಕಣ್ಣಿಗೆ ನೋಟ, ಕಿವಿಗೆ ಶಬ್ದ, ಮೂಗಿಗೆ ವಾಸನೆ, ನಾಲಿಗೆಗೆ ರುಚಿ, ಶರೀರಕ್ಕೆ ಸ್ಪರ್ಶ ಮತ್ತು ಮನಸ್ಸಿಗೆ ಆಲೋಚನೆಗಳು. ಇವನ್ನ ಫ್ಯಾಕಲ್ಟೀಸ್ ಅಂತ ಕರೀತಾರೆ. ಇವೆರಡೂ ಕೂಡಿದಾಗ ಅದರ ಪರಿಣಾಮವನ್ನು ಅರಿತಾನೆ.
ಆಯತನದ ಜೊತೆಗೆ ಬಂದಾಗ, ಇಂದ್ರಿಯ ತನ್ನ ಆಯತನದ ಜೊತೆಗೆ ಬಂದಾಗಲೇ ಅದರ ಪರಿಣಾಮ ಅರಿತಾನೆ, ಅದರ ಉತ್ಪತ್ತಿ ಮತ್ತು ನಾಶವನ್ನು ಅರಿತಾನೆ. ಹಾಗೆಯೇ ಎಲ್ಲ ಇಂದ್ರಿಯಗಳ ಬಹಿರಾಯತನಗಳ ಸಂಪರ್ಕದಿಂದ ಉಂಟಾಗುವ ಪರಿಣಾಮಗಳನ್ನು ಅರಿಯುತ್ತಾನೆ. ಸೊ ಹೀಗೆ ಒಂದರಿಂದ ಒಂದು ಜೊತೆಗೆ ಕೂಡಿದಾಗ ಆ ಉಂಟಾಗುವ ಪರಿಣಾಮವನ್ನು ಹೇಳೋದನ್ನೇ ಕಾರಣ ಮತ್ತು ಪರಿಣಾಮ, ಕಾಸ್ ಆ್ಯಂಡ್ ಎಫೆಕ್ಟ್ ಅಂತ ಒಂದು ಏನಿದೆಯಲ್ಲ, ಅದು ಇನ್ನೂ ದೊಡ್ಡ ಸಬ್ಜೆಕ್ಟ್ ಇದೆ. ಪ್ರತೀತ್ಯ ಸಮುತ್ಪಾದ ಅಂತ ಒಂದಿದೆ, ಅದನ್ನು ಹೇಳೋಕ್ಕೆ ಸಮಯ ಇಲ್ಲ ಈಗ. ಆದರೆ ಕಾರಣ, ಬೌದ್ಧ ಧರ್ಮ ಯಾಕೆ ಸೈಂಟಿಫಿಕ್ ಅನ್ನಿಸ್ಕೊಳ್ಳುತ್ತೆ, ವೈಜ್ಞಾನಿಕ ಅನ್ನಿಸ್ಕೊಳ್ಳುತ್ತೆ ಅಂದರೆ ಈ ಕಾರಣ ಮತ್ತು ಪರಿಣಾಮದ ಇದರಿಂದನೇ ಎಲ್ಲ ವಿಷಯಗಳನ್ನು ಅವರು ನಿರ್ವಚಿಸಿರೋದು. ಅದಕ್ಕೋಸ್ಕರನೇ ಇದು ಹೆಚ್ಚು ಸೈಂಟಿಫಿಕ್ ಆಗಿದೆ ಅಂತ ಎಲ್ಲರೂ ಹೇಳೋದು. ಮತ್ತು ನಿರ್ವಾಣದ ಬಗ್ಗೆ ಒಂದು ಸ್ವಲ್ಪ ಹೇಳಿಬಿಟ್ಟು ನನ್ನ ಮಾತು ಮುಗಿಸ್ತೀನಿ, ಟೈಮ್ ಆಗಿದೆ ಅಂತ ಅನಿಸುತ್ತೆ. ಧಮ್ಮಪದದಲ್ಲಿ ನಿರ್ವಾಣದ ಬಗ್ಗೆ ಗಾಥೆ ಹೀಗಿದೆ: ರಾಗಕ್ಕೆ ಸಮನಾದ ಬೆಂಕಿ ಇಲ್ಲ, ದ್ವೇಷಕ್ಕೆ ಸಮನಾದ ಪಾತಕವಿಲ್ಲ, ಪಂಚಸ್ಕಂದಗಳಿಗೆ ಸಮನಾದ ದುಃಖವಿಲ್ಲ, ನಿಬ್ಬಾಣಕ್ಕೆ ಮಿಗಿಲಾದ ಸುಖವಿಲ್ಲ. ಹಸಿವು ಅತ್ಯಂತ ದಾರುಣವಾದ ರೋಗ, ಕಾರಣಾಧೀನ ಸ್ಥಿತಿ, ಸಂಕಾರ, ಅದು ದುಃಖಕರ. ಇದನ್ನು ಯಥಾರ್ಥವಾಗಿ ಅರಿತ ಜಾಣನಿಗೆ ನಿಬ್ಬಾಣವು ಪರಮ ಸುಖ. ಯಥಾರ್ಥವಾಗಿದೆ ಅಂದರೆ ಹೇಗಿದೆಯೋ ಹಾಗೆ ತಿಳಿಯೋದು. ಬುದ್ಧ ಹೇಳೋದು ವಿಷಯವನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅವ್ರದ್ದು ಇಡೀ ಪ್ರವಚನಗಳ, ಅವರ ಬೋಧನೆಯ ತಿರುಳೇನೇ ಇದು. ಒಂದು ವಸ್ತುವನ್ನು ಹೇಗಿದೆಯೋ ಹಾಗೆ ತಿಳ್ಕೊಳ್ಳೋದು. ಅವರು ಹೇಳ್ತಾರೆ ಟು ಸಿ ಥಿಂಗ್ಸ್ ಆ್ಯಸ್ ದೇ ಆರ್ ಅಂತ. ಇದೊಂದು ಕೋಟ್ ಮಾಡಿ ಇಟ್ಕೋಬೇಕು ನಾವು. ಅದೆಲ್ರಿಗೂ ಬರಲ್ಲ. ಎಲ್ಲರೂ ಹೇಗಿದ್ದರೂ 100 ಥರ ಒಂದು ವಸ್ತು ನೋಡಿ 100 ರೀತಿ ಹೇಳ್ಬೋದು. ಆದರೆ ಬುದ್ಧ ಹೇಳೋದು ಇದನ್ನೆಲ್ಲ ನಾವು ಹಿನ್ನೆಲೆ ಏನು ಅಂದರೆ ಟು ಸಿ ಥಿಂಗ್ಸ್ ಆ್ಯಸ್ ದೇ ಆರ್. ವಸ್ತು ಹೇಗಿದೆಯೋ ಹಾಗೆ ತಿಳ್ಕೊಳ್ಳುವ ಟ್ರೈನಿಂಗೇ ಬೌದ್ಧ ಧರ್ಮ. ಸೊ ಆರೋಗ್ಯವೇ ಶ್ರೇಷ್ಠವಾದ ಗಳಿಕೆ, ಸಂತೃಪ್ತಿಯೇ ಶ್ರೇಷ್ಠವಾದ ಐಶ್ವರ್ಯ, ವಿಶ್ವಾಸವೇ ಯೋಗ್ಯನ ಅತ್ಯುತ್ತಮ ಬಂಧು, ನಿಬ್ಬಾಣವೇ ಪರಮಶ್ರೇಷ್ಠ ಸುಖ. ಇದು ಧಮ್ಮಪದದ 202, 203, 204ನೇ ಗಾಥೆಗಳಲ್ಲಿ ಈ ರೀತಿ ಹೇಳ್ತಾರೆ. ಬೌದ್ಧ ಧರ್ಮದಲ್ಲಿ ಸ್ವರ್ಗ ನರಕಗಳಿಲ್ಲ. ಅಂದರೆ ವಿಸ್ತೃತವಾಗಿ ಓದುವಾಗ ಇದೆ, ಎಷ್ಟು 31 ಲೋಕಗಳಿವೆ ಅಂತೆಲ್ಲ ಹೇಳ್ತಾರೆ. ಅದೆಲ್ಲ ನಿಮಗೆ ನಿಮ್ಮ ಅರಿವಿನಲ್ಲೇ ಸಿಗುವಂಥ ಲೋಕಗಳು ಅಂತ ತಿಳ್ಕೋಬೇಕು. ಅದನ್ನು ಬದುಕಿರುವಾಗಲೇ ನಿರ್ವಾಣವನ್ನು ಸಾಕ್ಷಾತ್ಕರಿಸ್ಕೋಬೋದು ನಾವು. ಈ ಹಿಂದೂ ಧರ್ಮದಲ್ಲಾಗಲಿ ಕ್ರೈಸ್ತ ಧರ್ಮದಲ್ಲಾಗಲಿ ಮೋಕ್ಷ ಅನ್ನೋದು ಸತ್ತ ಮೇಲೆ ಸಿಗುವಂಥದ್ದು, ಸಾವಿನ ನಂತರ ಬರೋದು. ಆದರೆ ಬೌದ್ಧ ಧರ್ಮದಲ್ಲಿ ಬದುಕಿರುವಾಗಲೇ ನಿರ್ವಾಣವನ್ನು ಪಡ್ಕೋಬೋದು ಅಂತ, ಇದು ವಿಶೇಷ. ಇದು ಬದುಕಿರುವಾಗಲೇ ಪಡ್ಕೋಬೋದು, ಆ ನಂತರವೂ ಕೂಡ ಪಡ್ಕೋಬೋದು. ಬದುಕಿರುವಾಗಲೇ ನಿರ್ವಾಣ ಪ್ರಾಪ್ತಿಯಾದರೆ ಅದನ್ನು ಸೋಪಾದಿಶೇಷ ನಿಬ್ಬಾಣ ಅಂತಾರೆ. ಮರಣಾನಂತರ ಪಡೆದ ನಿರ್ವಾಣಕ್ಕೆ ಅನುಪಾದಿಶೇಷ ನಿಬ್ಬಾಣ ಧಾತು ಅಂತಲೂ ಕರೀತಾರೆ ಅದಕ್ಕೆ. ಸೊ ಹೀಗೆ ಲೋಭ, ದ್ವೇಷ, ಮೋಹ, ಬೌದ್ಧ ಧರ್ಮದಲ್ಲಿ ಈ 3 ವಿಷಯಗಳು ಪದೇ ಪದೇ ಬರ್ತಾ ಇರ್ತವೆ. ಮನುಷ್ಯರು ಇದು 3 ನಿಷೇಧಕಗಳು ಇವೆಲ್ಲ. ಇವನ್ನ ಹೊರತುಪಡಿಸಿದರೆ ಜೀವನ ಚೆನ್ನಾಗಾಗತ್ತೆ ಅಂತ. ಅದಕ್ಕೊಂದು ಒಳ್ಳೆ ಕಥೆ ಇದೆ. ಒಂದು ದಟ್ಟವಾದ ಕಾಡಿರುತ್ತೆ, ಅದರಲ್ಲಿ ಕಲ್ಲು ಮುಳ್ಳುಗಳಿಂದ ಕೂಡಿದ ಹಾದಿ ಎಲ್ಲ ಇರುತ್ತೆ. ಅಲ್ಲಿ ಒಬ್ಬ ಮನುಷ್ಯ ಹೋಗ್ತಾ ಇರ್ತಾನೆ. ಇದಕ್ಕಿದ್ದ ಹಾಗೆ ಆಶ್ಚರ್ಯಕರವಾಗಿ ಅವನಿಗೆ ಹಿಂದಿನಿಂದ ಒಂದು ಆನೆ ಅಟ್ಟಿಸ್ಕೊಂಡು ಬರುತ್ತೆ. ಸತ್ತನೋ ಬಿದ್ದನೋ ಅಂತ ಓಡ್ತಾ ಇರ್ತಾನೆ ಇವನು. ಅಷ್ಟಕ್ಕೆ ಅಲ್ಲಿ ಒಂದು ಬಾವಿ ಕಾಣಿಸ್ಕೊಳ್ಳುತ್ತೆ. ಆ ಬಾವಿ ಕಾಣಿಸ್ಕೊಂಡು ಅಲ್ಲಿ ಬಚ್ಚಿಟ್ಕೊಳ್ಳೋಣ ಅಂತ ಒಳಗಡೆ ಹೋಗ್ತಾನೆ. ಅವನ ದುರದೃಷ್ಟ, ಬಾವಿಯ ತಳದಲ್ಲಿ ಒಂದು ಘಟ ಸರ್ಪ ಹೆಡೆ ಆಡಿಸ್ತಾ ಇರುತ್ತೆ. ಸರಿ, ಈ ಬೇರೆ ದಾರಿ ಕಾಣದೆ ಏನು ಮಾಡ್ತಾನೆ, ಬಾವಿ ಒಂದು ಬದಿಗೆ ಹಾರಿ ಒಂದು ಸಣ್ಣ ಮುಳ್ಳಿನ ಹಂಬು ಸಿಗುತ್ತೆ. ಅವನು ಅದನ್ನು ಹಿಡ್ಕೊಳ್ತಾನೆ. ಅದೇ ಗಟ್ಟಿಯಾಗಿ ಹಿಡ್ಕೊಂಡು ಕೂತ್ಕೋತಾನೆ.
ಆದರೆ ಅಂಬಿನ ಮೇಲ್ಗಡೆ 2 ಇಲಿಗಳು ಆ ಅಂಬು ತಿಂತಾ ಇರ್ತವೆ. ಒಂದು ಬಿಳಿ ಇಲಿ, ಇನ್ನೊಂದು ಕಪ್ಪು ಇಲಿ. ಅವು ಕಚ್ಚಿ ಕಚ್ಚಿ ತಿಂತಾ ಇರ್ತವೆ. ಸೊ ಇವನು ಅದೇ ಸಮಯದಲ್ಲಿ ಇನ್ನೇನು ಬಿಡಬೇಕು ಅವನು. ಆದರೂ ಅದೇ ಸಮಯದಲ್ಲಿ ಮೇಲ್ಗಡೆ ಒಂದು ಜೇನುಗೂಡಿರುತ್ತೆ, ಅಲ್ಲಿಂದ ಒಂದು ಜೇನಿನ ತೊಟ್ಟಿಗ್ತಾ ಇರ್ತದೆ. ಅವನ ಬಾಯಿಗೆ ಬೀಳುತ್ತೆ, ಅದು ಬಾಯಿಗೆ ತೊಟ್ಟಿಗ್ತಾರೆ, ಜೇನು ಬೀಳ್ತಾ ಇರುತ್ತೆ. ಇವನು ವಿಚಿತ್ರ ಅನ್ನಿಸ್ಬಿಡುತ್ತೆ, ಇಂಥ ಭಯಾನಕವಾದ ಸ್ಥಿತಿಯಲ್ಲಿದ್ದೀನಿ, ನನಗೊಂದು ತೊಟ್ಟು ಜೇನಾದರೂ ಸಿಗ್ತಲ್ಲ ಅಂತ ಖುಷಿಯಿಂದ ಪಡ್ತಿರ್ತಾನೆ. ಅಲ್ಲಿಗೆ ಒಬ್ಬ ದಯಾಮಯಿ ದಾರಿ ಒಬ್ಬ ಹೋಗ್ತಾ ಇರ್ತಾನೆ. ಅವನು ಬಾವಿಯಲ್ಲಿ ಬಿದ್ದಿದ್ದಾನಲ್ಲ, ಬಾರಪ್ಪ ನಾನು ಸಹಾಯ ಮಾಡ್ತೀನಿ, ಆನೆ ಮುಂದಕ್ಕೆ ಹೋಗಿದೆ, ಬಾ ಅಂತ ಹೇಳ್ತಾನೆ. ಆಗ ಆ ಮನುಷ್ಯ ಏನು ಹೇಳಬೇಕು, ಆ ಲೋಭ ಎಷ್ಟರ ಮಟ್ಟಿಗಿದೆ ಅನ್ನೋದಕ್ಕೆ ಈ ಕತೆ. ಸ್ವಲ್ಪ ತಾಳು, ಒಂದು ಜೇನು ಹನಿ ತೊಟ್ಟಿಗ್ತಾ ಇದೆ, ಅದು ಮುಗಿದೋಗಲಿ ಅಂತ ಹೇಳಿದಂಥವ್ರು. ಅಂದರೆ ಇನ್ನೇನು ಬಿದ್ದರೆ ಘಟಸರ್ಪ ಇದೆ, ಅಂಬನೇ ಹಿಡ್ಕೊಂಡ್ರೆ ಅಲ್ಲಿ ಇಲಿ ಕಟ್ ಮಾಡಿ ಅಲ್ಲಿ ಮತ್ತೆ ಸರ್ಪದ ಹತ್ರ ಹೋಗಿ ಬೀಳ್ತಾನೆ. ಇನ್ನು ಕಾಪಾಡಕ್ಕೆ ಬಂದಿರೋನು ಅವ್ನಿಗೆ ಹೇಳ್ತಾ ಇರೋದು ನೋಡಿ, ಅವನು ಇಲ್ಲಿ ಒಂದು ತೊಟ್ಟು ಜೇನು ಬೀಳ್ತಾ ಇದೆ ಅಂತ ಇರ್ತಾನೆ. ಅಂದರೆ ಲೋಭ ಅಷ್ಟರ ಮಟ್ಟಿಗಿದೆ ಅಂತ. ಅದು ಏನು ಸೂಚಿಸುತ್ತೆ ಅಂದರೆ ಕತೆ ಆನೆ ಸಾವನ್ನು ಸೂಚಿಸ್ತಾ ಇದೆ, ಆ ಘಟಸರ್ಪ ಮುಪ್ಪು, ಆ ಮುಳ್ಳಿನ ಅಂಬು ಹುಟ್ಟು. ಹಗಲು ಮತ್ತು ರಾತ್ರಿ ಅನ್ನೋದು 2 ಬಿಳಿ ಮತ್ತು ಕಪ್ಪು ಇಲಿಗಳವು. ಆ ತೊಟ್ಟಿಕ್ಕುವ ಜೇನು ಹನಿ ಕ್ಷಣಿಕವಾದ ಇಂದ್ರಿಯ ಸುಖದ ಸಂಕೇತ. ಮತ್ತು ದಾರಿ ಹೋಕನಾಗಿ ಮಾರ್ಗದರ್ಶಿಯಾಗಿ ಬರ್ತಾ ಇದ್ನೆಲ್ಲ ವ್ಯಕ್ತಿ ಆತನೇ ಬುದ್ಧ. ಸೊ ಇಂಥ ಒಂದು ಸುಂದರವಾದ ಕಥೆಯನ್ನು ನೋಡಿ ಹೇಳ್ಕೊಟ್ಟಿದ್ದಾರೆ ನಮಗೆ, ಎಷ್ಟರ ಮಟ್ಟಿಗೆ ಕೆಟ್ಟದು ಲೋಭ ಅಂತ. ಅದಕ್ಕೆ ನಿರ್ವಾಣ ಅಂದರೆ ಕೆಲವರು ಮಹಾಯಾನಿಗಳು ಹೇಳಿದ್ದಾರೆ ಶೂನ್ಯತೆ ಅಂತ. ಅದು ಶೂನ್ಯ ಅಂತ ಅಂದ್ಕೋಬೇಕಾಗಿಲ್ಲ. ನಾವು ಕುರುಡ ಬೆಳಕನ್ನು ಕಾಣಲಾರ ಅಂದ ಮಾತ್ರಕ್ಕೆ ಬೆಳಕಿಲ್ಲ ಅಂತಲ್ಲ, ಬೆಳಕು ಇದೆ ಅಂತ ನಿರ್ವಾಣವನ್ನು ಶೂನ್ಯ ಅನ್ನೋದು ಥೇರವಾದಿಗಳು ಒಪ್ಪಲ್ಲ, ಮಹಾಯಾನಿಗಳಿಗೂ ಅದನ್ನು ನಾಗಾರ್ಜುನ ಅದನ್ನು ಬೆಳೆಸಿರೋದು ಶೂನ್ಯದ ಪರಿಕಲ್ಪನೆಯ ಮೇಲೇ. ಇನ್ನೊಂದು ಒಳ್ಳೆಯ ಕಥೆ ಇದೆ, ಎಲ್ಲ ಸ್ಟೂಡೆಂಟ್ಸು ಇರ್ಬೋದು ಇದೆ, ಅದು ಹೇಳಿಬಿಟ್ಟು ಮುಗಿಸ್ತೀನಿ. ನಿರ್ವಾಣದ ಬಗ್ಗೆ ಇದು ಒಂದು ಕತೆ. ಒಂದಿನ ಮೀನು ಮತ್ತು ಆಮೆ 2 ನೀರೊಳಗಿಡ್ತವೆ, ಗೊತ್ತಲ್ಲ ನಿಮಗೆ. ಒಂದಿನ ಆಮೆ ಏನು ಮಾಡುತ್ತೆ, ಹೊರಗಡೆ ಬಂದು ಆ ಮೈದಾನ ಎಲ್ಲ ಸುತ್ತಾಡ್ಕೊಂಡು ಬಂದು ವಾಪಸ್ ಹೋಗುತ್ತೆ ನೀರಕ್ಕೆ. ಆ ಮೀನು ಕೇಳುತ್ತೆ, ಏನು ಎಲ್ಲಿ ಹೋಗಿದ್ದೆ, ಬೆಳಗ್ಗಿನಿಂದ ನೀನು ಕಾಣಿಸ್ಲಿಲ್ವಲ್ಲ ಅಂತ. ಅದಕ್ಕೆ ಆ ದಡದಂಚಿನ ಮೇಲೆಲ್ಲ ಸುತ್ತಾಡ್ಕೊಂಡು ಬಂದೆ, ಇಲ್ಲೇ ಒಣನೆಲ ಇತ್ತಲ್ಲ ಅದಕ್ಕೆ ಹೋಗಿದ್ದೆ ಅಂತ. ಮೀನಿಗೆ ಆಶ್ಚರ್ಯ ಆಗುತ್ತೆ, ಏನು ಒಣನೆಲವೇ, ಹಾಗಂದ್ರೇನು, ನಾನು ಅಂಥದ್ದನ್ನು ನೋಡೇ ಇಲ್ಲ ಅನ್ನತ್ತೆ. ನೀನು ಹಾಗಂತ ತಿಳ್ಕೊಂಡು ಕೂಡಲೇ ನನ್ನದೇನು ಅಭ್ಯಂತರ ಇಲ್ಲ, ಆದರೆ ನಾನು ಹೋಗಿ ಒಣನೆಲದ ಮೇಲೆ ತಿರುಗಾಡಿ ಬಂದಿದ್ದಂತೂ ನಿಜ ಅಂತ ಆಮೆ ಹೇಳುತ್ತೆ. ಆಗ ಇದು ಪ್ರಶ್ನೆ ಶುರು ಮಾಡುತ್ತೆ ಮೀನು, ಹಾಗಾದರೆ ನೀನು ತಿರುಗಾಡಿದ ನೆಲ ತೇವ ಆಗಿತ್ತೆ? ಇಲ್ಲ, ಅದು ತೇವ ಆಗಿರಲಿಲ್ಲ. ಅದು ಆಹ್ಲಾದಕರವಾಗಿತ್ತೆ, ತಣ್ಣಗಿತ್ತೆ? ಇಲ್ಲ, ಅದು ಆಹ್ಲಾದಕರವೂ ಆಗಿರಲಿಲ್ಲ, ತಣ್ಣಗೂ ಇರಲಿಲ್ಲ. ಬೆಳಕು ಬರುವಷ್ಟು ಸ್ವಚ್ಛವಾಗಿತ್ತೆ? ಇಲ್ಲ, ಅಲ್ಲಿ ಬೆಳಕು ಒಳ ತೂರ್ತಾ ಇರಲಿಲ್ಲ. ಅದು ಮೃದುವಾಗಿದೆಯೇ? ನನ್ನ ಮೂಗನ್ನು ರೆಕ್ಕೆಗಳನ್ನು ಒಳಗೆ ತಳ್ಳಬಹುದೇ? ಈ ಮೀನಿಗೆ ಅದು ಕುತೂಹಲದಿಂದ ಕೇಳ್ತಾ ಇದೆ. ಇಲ್ಲ, ಅಲ್ಲಿ ನೀನು ಈಜಲಾಗುವುದಿಲ್ಲ ಅಂತ ಮೀನಿಗೆ ಹೇಳುತ್ತೆ. ಈ ಮೀನು ನೀರಿನ ಗುಣಲಕ್ಷಣಗಳನ್ನೇ ಅವಲಂಬಿಸಿ ಪ್ರಶ್ನೆಗಳನ್ನು ಹೆಣೆದಿತ್ತೆ ನೋಡಿ ಇಲ್ಲಿ. ಅದಕ್ಕೆ ಬೇರೆ ಏನೂ ಕೇಳೋಕ್ಕೆ ಬರಲ್ಲ, ನೀರೊಳಗಡೆ ಅದು ಏನು ಅನುಭವಿಸ್ತಾ ಇದೆ ಅದನ್ನು ಮಾತ್ರ ಕೇಳ್ತಾ ಇದೆ. ಹಾಗೆ ನೀನು ಹೇಳುತ್ತಿರೋದೆಲ್ಲ ಸುಳ್ಳು, ಒಣನೆಲ ಅನ್ನುವುದು ಇಲ್ಲ ಅಂದ್ಬಿಡ್ತದು. ಅದಕ್ಕೆ ಗೊತ್ತಿಲ್ವಲ್ಲ, ಅದಕ್ಕೆ ಅದಿಲ್ಲ ಅದು. ಹಾಗಾದರೆ ನೀನು ಹಾಗೆ ತಿಳ್ಕೊ, ನೀನು ನೀರು ಮತ್ತು ನೆಲ ಎರಡನ್ನೂ ಬಲ್ಲವರು ನಿನ್ನನ್ನು ಮೂರ್ಖ ಎಂದು ತಿಳಿದೇ ಇರುವುದಿಲ್ಲ ಅಂತ ಹೇಳಿ ಆಮೆ ಮುಂದಕ್ಕೆ ಹೋಗುತ್ತೆ. ಅಂದರೆ ಯಾವ ವಿಷಯ ನಮಗೆ ಗೊತ್ತಿರಲ್ವೋ ಅದು ಇಲ್ಲವೇ ಇಲ್ಲ ಅಂತ ನಾವು ವಾದಿಸಬಾರ್ದು ಅನ್ನೋದಕ್ಕೆ. ನಿರ್ವಾಣ ಅಂದರೆ ಇನ್ನೊಂದು ಬುದ್ಧರ ಇದೇನು ಅಂದರೆ, ನಾವು ಎಲ್ಲ
ತೃಷ್ಣೆಗಳನ್ನು ನಾಶ ಮಾಡಿದರೆ ಮನುಷ್ಯನಿಗೆ ಹುಟ್ಟುತ್ತಲ್ಲ ತೃಷ್ಣೆ ಅನ್ನೋದು, ಅದೇ ಕ್ರೇವಿಂಗ್ ಅಂತಾರೆ ಅದನ್ನು ಇಂಗ್ಲೀಷಲ್ಲಿ, ಕ್ರೇವಿಂಗ್. ಆ ಕ್ರೇವಿಂಗಿಂದನೇ ಮನುಷ್ಯ ಬದುಕಿ ಮತ್ತು ಇಂತೆಲ್ಲ ಕಷ್ಟಪಟ್ಟು ಸಂಕಷ್ಟಗಳನ್ನೆಲ್ಲ ಎದುರಿಸಿ ಬಾಳ್ತಿರೋದು. ಅದನ್ನು ನಾಶ ಮಾಡಿಕೊಂಡಾಗ ನಮಗೆ ನಿರ್ವಾಣ ಸ್ಥಿತಿ ಬರುತ್ತೆ. ಆವಾಗ ಬದುಕಿಯೂ ನಿರ್ಮಾಣವನ್ನು ಪಡಿಬೋದು ಅಂತ ಬುದ್ಧರು ಹೇಳಿದ್ದಾರೆ. ಸೊ ಮನಸ್ಸನ್ನು ಕುರಿತು ಇಷ್ಟೊಂದು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಶಿವಕುಮಾರ್ ಅವರಿಗೆ ಮತ್ತು ಅವರ ಸ್ನೇಹಿತರಿಗೆಲ್ಲ ವಂದಿಸ್ತಾ, ನನ್ನ ಮಾತುಗಳನ್ನು ಇಷ್ಟು ಮೌನವಾಗಿ ಆಲಿಸಿದ್ದಕ್ಕೆ ನಿಮಗೂ ವಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮೋ ಬುದ್ಧಾಯ. ಜೈ ಭೀಮ್.